ಪ್ರಥಮವಾಗಿ ಈ ಭಾಗದ ಆರಾಧ್ಯರಾಗಿರ್ತಕ್ಕಂಥ ದುರ್ದುಂಡೇಶ್ವರನ ಕರ್ತೃ ಗದ್ದುಗೆಗೆ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ, ಹೊಳೆವ ತಾಯಿಯ ಪಾದಕಮಗೆ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ, ಶಂಕರಲಿಂಗನ ಕರ್ತೃ ಗದ್ದುಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಮಾಸಾದಿ ತಾಯಿಗೆ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ, ಇವತ್ತಿನ ದಿವಸ ಹುಕ್ಕೇರಿ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಪ್ರಮುಖ ಕಾರ್ಯಕರ್ತರ, ಯುವಕ ಕಾರ್ಯಕರ್ತರ, ಮಹಿಳೆ ಕಾರ್ಯಕರ್ತರ ಒಂದು ಸಭೆಯನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಈ ಸಭೆಯನ್ನು ಆಲೋಚನೆ ಮಾಡಲಾಗಿದೆ. ಬಹುಶಃ ಇದನ್ನ ಮೊನ್ನೆ ನಿಖಿಲ್ ಹಾಕೊಂಡ್ಬೇಕಾದ್ರೆ ನಿಖಿಲ್ ನನಗೆ ಹೇಳಿದ, ಕಕಾವನ ಬೆಂಗಳೂರಿಗೆ ಬರಗುಡ್ದ ಒಂದು ಸಭೆ ಮಾಡೋನು ಮತ್ತು ಮಂದಿ ತಿಳ ಏನಕ್ಕೆ ಏನ್ರಿ ಹಾಕಾಕತ್ತಾರೋ, ಅದಕ್ಕೆ ನೀನ ಇಬ್ರು ಕೂಡ ಅದಕ್ಕೆ ಉತ್ತರ ಕೊಟ್ಟ ಅದಕ್ಕೆ ಫುಲ್ ಪಾಯಿಂಟ್ ಇಟ್ಟುಬಿಡುನು ಅನ್ನುವಂಥ ಲೆಕ್ಕಕ್ಕೆ ನಿಖಿಲ್ ಕತ್ತಿಯವರು ಸೂಚನೆ ಮಾಡಿದ ಪ್ರಕಾರ ಶುಕ್ರವಾರ ದಿವಸ ನೀ ಕರಿ, ಶುಕ್ರವಾರ ದಿವಸನೇ ಈ ಕಾರ್ಯಕ್ರಮ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಿದೆ. ಬಹುಶಃ 2 ದಿನದಾಗ ಎಲ್ಲರಿಗೂ ಇಡೀ ಹುಕ್ಕೇರಿ ತಾಲೂಕಿನಾಗ 2448 ಮೊಬೈಲ್ ಫೋನ್ ನನ್ನ ಕಡೆ ನಂಬರ್ ಅದಾವ. 2448 ಮೊಬೈಲ್ ನಂಬರ್ ನನ್ನ ಕಡೆ ಅದಾವು. ವಿಶ್ವನಾಥ್ ಶುಗರ್ ಸಕ್ಕರೆ ಕಾರ್ಖಾನೆಯಿಂದ VSL ಬಾಗೇವಾಡಿ ಫ್ಯಾಕ್ಟ್ರಿಯಿಂದ 2 ಫೋನ್ ಮುಖಾಂತರ 2 ದಿನದಾಗ ಎಲ್ಲರಿಗೂ ಬಹುಶಃ ಫೋನ್ ಮಾಡಿ ವಿಶ್ವರಾಜ ಭವನ ಹುಕ್ಕೇರಿ ಇಲ್ಲಿ ಕಾರ್ಯಕರ್ತರ ಸಭೆ ಇದೆ, ತಾವು ಬರಬೇಕು, ನಿಖಿಲ್ ಕತ್ತಿಯವರು ಮತ್ತು ಸಣ್ಣ ಸಾಹುಕಾರ ರಮೇಶ್ ಕತ್ತಿಯವರು ಅದರಲ್ಲಿ ಭಾಗವಹಿಸ್ತಾರೆ, ನೀವು ಬರಬೇಕು ಅನ್ನೋಂಥ ಮನವಿಯನ್ನು ಮಾಡಿದ್ದೀನಿ. 2448 ಪೈಕಿ ಬಹುಶಃ ನೀವು ಬರುವುದಲ್ಲ, ನಿಮ್ಮ ಜೋಡಿನೂ ಒಂದು ಇಬ್ಬರು ಕರ್ಕೊಂಡು ಬಂದಂಗೆ ಅನ್ಸಾಕತ್ತ. ಈ ಒಂದು ಕಾರ್ಯಕರ್ತರ ಸಭೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ, ಪ್ರಮುಖರ, ಹಿರಿಯರ, ಯುವಕರ, ಮಹಿಳೆಯರ ಒಂದು ಕಾರ್ಯಕರ್ತರ ಸಭೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಹಿರಿಯ ಸುಪುತ್ರ ಹಾಗೂ ಈ ಭಾಗದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ನಿಖಿಲ್ ಕತ್ತಿ ಅವರೇ, ಇನ್ನೋರ ಸಹೋದರ ಮಿತ್ರರಾಗಿರ್ತಕ್ಕಂಥ ಬಸವನ ಮಟ್ಗಾರ್ ಅವರೇ, ನಮ್ಮ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮುತಾಲಿಕ್ ವಕೀಲರವರೇ, ನನ್ನ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಜೋಶಿ ವಕೀಲರವರೇ, ಜೈನ್ ಸಮಾಜದ ಪ್ರಮುಖರು, ಹಿರಿಯರು, ನನ್ನ ಸಹೋದರ ಮಿತ್ರರಾಗಿರ್ತಕ್ಕಂಥ ಶ್ರೀ ದಿಲೀಜ್ಗೆ ಅವರೇ, ಆಲ್ಮತ್ ಸಮಾಜದ ಹಿರಿಯರು, ಸಹೋದರ ಮಿತ್ರರಾಗಿರ್ತಕ್ಕಂಥ ಗಜಾನನ ಕೊಳ್ಳಿ ಅವರೇ, ಈ ಒಂದು ಹುಕ್ಕೇರಿ ಸುಪುತ್ರರು ಹಾಗೂ ಪುರಸಭೆಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾಗಿರ್ತಕ್ಕಂಥ AK ಪಾಟೀಲ್ರವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಣ್ಯಕೇಶಿ ಸಹಕಾರ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾಗಿರ್ತಕ್ಕಂಥ ಸುರೇಶಣ್ಣ ಬೆಲ್ಲದ್ರವರೇ, ಹಿರಣ್ಯಕೇಶಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಮಾಜಿ MDಗಳು ಹಾಗೂ ಸಹೋದರ ಮಿತ್ರರಾಗಿರ್ತಕ್ಕಂಥ ಅಶೋಕ್ ಪಾಟೀಲ್ರೇ, ನಮ್ಮ ಬೆಳಗಾವಿ ಜಿಲ್ಲಾ ಯೂನಿಯನ್ನ ಸದಸ್ಯರು, ನಿರ್ದೇಶಕರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಸುಲ್ತಾನ್ಪುರಿ ವಕೀಲರವರೇ, ಈರಣ್ಣ ಹುಗಾರವರೇ, ಶಿವಾಜಿ ಮಾರಿಗಿಡದವರೇ, KMFನ ನಿರ್ದೇಶಕರಾಗಿರ್ತಕ್ಕಂಥ ರಾಯಪ್ಪನ ಕೊಟ್ಟವಾಗಿ ಅವರೇ, ಅವ್ವಾನ ಪಾಟೀಲ್ರವರೇ, PLD ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ದುರ್ದುಂಡಿ ಅವರೇ, ಈ ಕಾರ್ಯಕ್ರಮದ ಭಾಗವಹಿಸಿರ್ತಕ್ಕಂಥ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿಯ ನಿರ್ದೇಶಕರಾಗಿರ್ತಕ್ಕಂಥ KB ಪಾಟೀಲ್ರವರೇ, ಇನ್ನೋರ್ವ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ನಿರ್ದೇಶಕರಾಗಿರ್ತಕ್ಕಂಥ ಪೃಥ್ವಿ ಕತ್ತಿ ಅವರೇ, ಇನ್ನೋರ್ವ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಬೆಂಚಿನ ಮರಡಿ ಅವರೇ, ಇನ್ನೋರ್ವ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿಯ
ನಿರ್ದೇಶಕರಾಗಿರ್ತಕ್ಕಂಥ ತಾಯಿ ಮಣಗುತ್ತಿ ಅವರೇ, ತಾಯಿ ದಪ್ಪಾದೋಳಿ ಅವರೇ, ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಯಾವತ್ತೂ ನಮ್ಮ ಸಂಕೇಶ್ವರ ಪುರಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬೋಪಳೆ ಅವರೇ, ಗಂಗಾರಾಮ್ ಬೂಸ್ಗಳು ಅವರೇ, ಪಿಂಟು ಪರೀಟ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಂದು ಮುಡಿಸಿ ಅವರೇ, ರೋಹನ್ ಹೆಸ್ರಿ ಅವರೇ, ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಯಾವತ್ತೂ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹುಕ್ಕೇರಿ ತಾಲೂಕಿನ ಯಾವತ್ತು ಗುರು ಹಿರಿಯರೇ, ತಾಯಂದಿರೇ, ಸಹೋದರ ಸ್ನೇಹಿತರೇ, ಯುವಕ ಮಿತ್ರರೇ, ಬಹುಶಃ ಬಹಳ ಜನರ ತಲೆಯಲ್ಲಿ ರಮೇಶ್ ಕತ್ತಿ ಮೌನ ಯಾಕದಾನ ಅನ್ನುವಂಥ ಒಂದು ಪ್ರಶ್ನೆ. ಯಾಕೆ ನಾವು ರೈತರ ಮಂದಿ, ನಾವು ರೈತಕಿ ಮಂದಿ, ರೈತಕಿ ಮಂದಿಯಾಗ ಎರಡು ಎತ್ತುಗಳಿರ್ತಾವ. ಒಂದು ಎತ್ತು ಸತ್ತು ಅಂದ್ರೆ ಇನ್ನೊಂದು ಎತ್ತು ಹಾಳಾಗ್ಬೇಕಾದ್ರೆ 2 ವರ್ಷ ತಗೋತೈತಿ. ನಾವು ರೈತಕಿ ಮಂದಿ ಯಾರು ಹೊಲ್ಲಾಗದ್ರೆ ಅವ್ರಿಗೆ ಹೇಳಕತ್ತಾನ, ಪ್ರತಿಯೊಬ್ಬರು ರೈತರ ಮನೆಯಾಗ 2 ಎತ್ತಿರ್ತಾವ. ಏನೋ ಆಕಸ್ಮಿಕವಾಗಿ ಒಂದು ಎತ್ತು ತೀರಿ ಹೋದ್ರೆ ಇನ್ನೊಂದು ಎತ್ತು ಹಾಳಾಗ್ಬೇಕಾದ್ರೆ 2 ವರ್ಷ ಟೈಮ್ ತಗೋತೈತಿ. ಹಂಗೆ ನಮ್ಮ ಅಣ್ಣ ತೀರಿ ಹೋದಾಗಿಂದ ನಾ ಇನ್ನೂ ತಕ ಹಾಳಾಗಾಕ ನನಗೆ ಶಕ್ತಿ ಇದ್ದಿರಲಿಲ್ಲ, ಬರೇ ತಲೆಯಾಗ ಅದ ವಿಚಾರ ಬರ್ತಿತ್ತು. ಅದ್ರ ಸಲುವಾಗಿ ನಾ ಬಹಳ ಮೌನವಾಗಿ ಅದನ್ನು ನೋಡ್ಕೋತಾ ಇದ್ನ, ದಿನದ ವಿದ್ಯಮಾನಗಳನ್ನು ನೋಡ್ಕೋತಾ ಇದ್ನಿ. ಹಿರಣ್ಯಕೇಶಿ ಇರ್ಬೋದು, TAPCMS ಇರ್ಬೋದು, ಇಲೆಕ್ಟ್ ಸೊಸೈಟಿ ಇರ್ಬೋದು, ಮತ್ತು ಫೀಲ್ಡ್ ಬ್ಯಾಂಕ್ ಇರ್ಬೋದು, APMC ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಸಮಾಧಾನ ನೋಡ್ಕೋತಿದ್ನಿ. ಯಾಕಂದ್ರೆ ಎಲ್ಲ ನಿಸ್ತರ್ಸ ಒಬ್ಬ ಭೂಮಿ ಮ್ಯಾಗಿಲ್ಲ. ಅದ ಯಾವರ ಕೊಯ್ಕಂದ್ರೆ ಅವನು ಏನು ಮಾಡ್ಬೇಕಂತ ಮಾಡುವಂತ ಮನುಷ್ಯ ನನ್ನ ಉಮೇಶ್ ಕತ್ತಿ ಭೂಮಿ ಮ್ಯಾಗ ಇಲ್ಲ. ಅದ ಅವು ಇಲ್ಲದಂತ ಸಂದರ್ಭದಾಗ ಯಾವ ಕೊಡ ತುಳುಕ್ತಾವು, ಯಾವ ಕೊಡ ತುಳುಕುದಿಲ್ಲ, ಯಾವ ಸಮಾಧಾನ ಇರ್ತಾವು, ಯಾವ ಸಮಾಧಾನ ಇರಲ್ಲ ಅನ್ನೋ ಸಲುವಾಗಿ ಸಮಾಧಾನ ಇದ್ನ. ಆದ್ರೆ ಇದ್ರೊಳಗೆ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯವ್ರು ತಪ್ಪಣಾಗಿಲ್ಲ. ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬೆಲೆ ನಿಂತು, ಆಸ್ತಿ ಒತ್ತೆ ಒಗದು, ಜನರಲ್ ಬಾಡಿ ಕರೆದು, ಕಬ್ಬಿನ ಬಿಲ್ ಕೊಟ್ಟು, HNT ಕೊಟ್ಟು, ಕಬ್ಬಿನ ಬಿಲ್ ಕೊಟ್ಟು, HNT ಕೊಟ್ಟು, ಕಮಿಷನ್ ಕೊಟ್ಟು, ಇನ್ನುಳಿದಂತ ಬಾಕಿ ಜನರ ಬಾಕಿಗಳನ್ನ ಕೊಟ್ಟ ನಂತರ ಒಂದು ಜನರಲ್ ಮೀಟಿಂಗ್ ಕರೆದ. ಜನರಲ್ ಮೀಟಿಂಗ್ ಕರೆದು ಏನು ಹೇಳಿ 594 ಕೋಟಿ ರೂಪಾಯಿ ಸಾಲ ಐತೆ. ಇದ್ರ ಬಡ್ಡಿ ವರ್ಷ 75 ಕೋಟಿ ಹಾಕೈತೆ. ಹಿಂಗ ನಡೆದ್ರೆ ನಡ್ಸಕ್ಕಾಗಂಗಿಲ್ಲ. ಬಡ್ಡಿ ತುಂಬಾಕನ ನಾ ಸಾಲ ಮಾಡ್ಬೇಕಾಕೈತಿ, ಕಂತು ತುಂಬಾಕನ ನಾ ಸಾಲ ಮಾಡ್ಬೇಕಾಕೈತಿ. ಅದಕ್ಕೆ ಲೀಸ್ ಕೊಡ್ಬೇಕು ಅನ್ನೋಂಥ ವಿಷಯ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ನಾವು ಮಂಡನೆ ಮಾಡಿ, ಅದ್ರ ಪ್ರಕಾರ ಎಲ್ಲರೂ ಒಪ್ಕೊಂಡ್ರು. ಬೋರ್ಡ್ ಮೀಟಿಂಗ್ ಆಯ್ತು, ಡ್ರಾವ್ ಆಯ್ತು. ಅದರ ನಂತರ ಪೇಪರ್ದಾಗ ಕರೆದೀವು. ನಾನೇ ಸ್ವತಃ ಹೋಗಿ ಪ್ರಭಾಕರ್ ಕೋರೆ ಅವರಿಗೆ ನೀವು ನಡೆಸ್ರಿ ಅಂತ ಹೇಳಿ, ನಿರಾಣಿ ಅವರಿಗೆ ನೀವು ನಡೆಸ್ರಿ ಅಂತ ಹೇಳಿ, ಶಾನು ಶಿವಶಂಕರ್ ಮಗ ಮಲ್ಲಿಕಾರ್ಜುನ್ ಅವ್ರಿಗೆ ಹೋಗಿ ಹೇಳಿ, ಗುಡುಗುಂಟಿ ಅವರಿಗೂ ಸಹಿತ ಹೋಗಿ ಹೇಳಿ, ಅವ್ರ ಮಗ ಬಂದೆಲ್ಲ ನೋಡ್ಕೊಂಡು ಹೋದರು. ಕಡಿಕ ಜಯಸಿಂಗ್ ಸನದಿ ಮತ್ತು ಕರ್ಕಿ ನಾಯ್ಕ, ಅವಾಗ ಕರ್ಕಿ ನಾಯ್ಕ ಅವರು MD ಇದ್ರು, ಅವರಿಬ್ಬರನ್ನು ಕೂಡಿಸಿ ಅಣ್ಣ ಸಾಬಣ್ಣ ಜೊಲ್ಲೆ ಕಡೆನೂ ಅವ್ರು ಕಳಿಸಿ, ನೀವು ನಡೆಸ್ರಿ ಅಂತ. ಯಾರೂ ನಡ್ಸಕ್ಕೆ ಮುಂದೆ ಬರಲ್ಲ ಅಂತ ನಿಖಿಲ್ ಜೋಡಿ ನಾನು 1 ತಾಸು ಚರ್ಚೆ ಮಾಡಿ ಏನು ಹೇಳಿ, ಇದು ಯಾರೂ ನಡ್ಸಕ್ಕೆ ಬರುವಾರು, ನಿಖಿಲ್ ಇದು ನೀನ ಕೂಡ ನಡೆಸ್ಬೇಕಾಕೈತಿ, ಮತ್ತು ಹೆಂಗ ಅದಕ್ಕೆ ಇಲ್ಲ ಕಾಕ ನಾ ವಿಚಾರ ಮಾಡಿದನು, ನೀ ಹೇಳ್ರ ಹೋ ಅಂತನು. ಏನು ಹೇಳು, ಶೇರ್ ಮಾರ್ಕೆಟ್ದಾಗಿಂದ
ಒಂದು 300 ಕೋಟಿ ರೂಪಾಯಿ ತರ್ತಾನೆ. ನನಗೆ 1.5 ರಿಂದ 2 ವರ್ಷ ಟೈಮ್ ಕೊಡ್ಬೇಕು. ನೀ ನನಗೆ ಸ್ವಚ್ಛ ಹೇಳು, ಶೇರ್ ಮಾರ್ಕೆಟ್ದಾಗಿಂದ ಒಂದು 300 ಕೋಟಿ ರೂಪಾಯಿ ನಾ ತರ್ತಾನೋ, 2 ವರ್ಷ ಟೈಮ್ ಕೊಡ್ಬೇಕು. ಅವನಲ್ಲೇ ಹಾಕೋದು. ಇನ್ನು 300 ಕೋಟಿ ರೂಪಾಯಿ ಏನು ಉಳಿತೈತಿ, ಅದು ನಮ್ಮ ವಿ ಎಸ್ ಎಲ್ ಶುಗರ್ ಫ್ಯಾಕ್ಟ್ರಿ ರೇಟಿಂಗ್ ಭಾಳ ಚಲೋ ಐತಿ. ಹಿಂಗಾಗಿ 300 ಕೋಟಿ ರೂಪಾಯಿ ನಮಗೆ ಸಾಲ ಕೊಡ್ತಾರೆ. 300 ಕೋಟಿ ರೂಪಾಯಿ ಸಾಲ, ಅದು 8% ಕೊಡ್ತಾರೆ. 8% ಕೊಟ್ಟರೆ ಅದನ್ನು ತಕೊಂಡು ಅದನ್ನು ಸಾಲ ತುಂಬಿಬಿಟ್ನು. ಅಂದ್ರೆ 300 ಕೋಟಿ ಬಡ್ಡಿ ಇಲ್ಲದ ರೊಕ್ಕ ಬಿದ್ದು 300 ಕೋಟಿ 8 ಬತ್ತು. ಆ 300 ಕೋಟಿ ಬಡ್ಡಿ ಅಡ್ಡಾಕೈತಿ 24 ಕೋಟಿ ರೂಪಾಯಿ. ಈಗ ನಾವು ಬಡ್ಡಿ ತುಂಬಾಕತ್ತೀವಿ, ಅಡ್ಡ 75 ಕೋಟಿ ರೂಪಾಯಿ ತುಂಬಾಕತ್ತೀವಿ. ಆ 75 ಕೋಟಿದಾಗ ಬರೀ 25 ಕೋಟಿ ರೂಪಾಯಿ ಬಡ್ಡಿ ತುಂಬಿ ವರ್ಷ 50 ಕೋಟಿ ಉಳಿತು. ವರ್ಷ 50 ಕೋಟಿ ಉಳಿದ್ರೆ 12 ವರ್ಷದಾಗ ಕಾಕ 600 ಕೋಟಿ ಎಲ್ಲ ಸಾಲ ಮುಟ್ತೈತಿ ಅಂತ ಹೇಳಿದ. ಆ ಪ್ರಕಾರ ಅದನ್ನು ನಿರ್ಣಯ ಮಾಡಿ ಆ ಪ್ರಕಾರ ಮಾಡೋಣಪ್ಪ ಅಂತ. ಇಲ್ಲ ಲೀಸ್ ಬ್ಯಾಡ್ರಿ, ಯಾರು ಕೊಡೋದು ಬ್ಯಾಡ್ರಿ, ಕೋಆಪರೇಟಿವ್ದಾಗ ನಡೆಸೋನು ಅಂತೇಳಿ ಎಲ್ಲ ನಿರ್ದೇಶಕರು ಬಂದು ನನಗೆ ಹೇಳು. ಈಗಿನ ಎಲ್ಲ ನಮ್ಮ ನಿರ್ದೇಶಕರು ಬಂದು ಹೇಳಿದಾಗೂ ಸಹಿತ ಲೀಸ್ ಕೊಡದೆ ನಡೆಸೋಕ್ಕಾಗಂಗಿಲ್ಲ. ಮತ್ತಿಲ್ರಿ ನಮ್ಮೊಂದು 2 ದಿವಸ ಟೈಮ್ ಕೊಡ್ರಿ, ನಾವು ವಿಚಾರ ಮಾಡಿ ಹೇಳ್ತೀವಿ ಅಂತ. 2 ದಿವಸ ಬಿಟ್ಟು 4 ದಿವಸ ಟೈಮ್ ತಗೋರಿ ಅಂತ ನಾವು ಟೈಮ್ ಕೊಟ್ವಿ. ಟೈಮ್ ಕೊಟ್ಟ ನಂತರ ಟೈಮ್ ತಗೊಂಡು ಒಂದು 2 ದಿವಸ ಟೈಮ್ ತಗೊಂಡು ವಿಚಾರ ಮಾಡಿ ಬೆಳಗಾವಿಗೆ ಹೋಗಿ ನಿಖಿಲ್ ಕತ್ತಿಯವ್ರಿಗೆ ಭೇಟಿಯಾಗಿ, ಇಲ್ಲ ಮತ್ತು ನಾವು ಹೆಂಗೆ ರಿಮೈಂಡ್ ನಡೆಸ್ತೀವಿ. ನಿಖಿಲ್ ಕತ್ತಿ ಏನು ಹೇಳಿದ, ಇಲ್ಲಿ ನನ್ನ ಮುಂದೆ ಹೇಳಿದ್ರೆ ಆಗಂಗಿಲ್ಲ, ಕಾಕಾಗ ಹೋಗಿ ಎಲ್ಲರೂ ಕೂಡ ಹೇಳಿ ಬರ್ನು ಮತ್ತು ಬಾಗೇಡಿ ಹೋಗಿ ನಡ್ರಿ ಅಂತ ಅವಂದ. ಕಾಕಾ ಕಡೆ ಬ್ಯಾಡ್ರಿ, ಕಾಕಾ ಕಡೆ ಹೋದ್ರೆ ಹಾದಿ ತಪ್ಪಿಸ್ತಾರೋ, ಕಾಕಾ ಕಡೆ ಹೋದ್ರೆ ಹಾದಿ ತಪ್ಪಿಸ್ತಾರೋ, ಕಾಕಾ ಕಡೆ ಬೇಡ ನಿಮಗಟ್ಟ ಹೇಳೋರು ತಂದು ಅಂದ್ಕೊಂಡು ನಿಖಿಲ್ ಅಂದ. ಮತ್ತು ಕಾಕಾ ಕಡೆ ಹೋಗಲಿಲ್ಲ ಅಂದ್ರೆ ಮತ್ತು ನನಗೂ ಏನು ಮಾಡಕ್ಕೆ ಬರೋಂಗಿಲ್ಲ, ನನಗೂ ಏನು ಅನ್ನಕ್ಕೆ ಬರೋಂಗಿಲ್ಲ. ಮತ್ತು ಎಲ್ಲರೂ ಕೂಡ ನಡೆಸೋದಾದ್ರೆ ನನ್ನ ಪಾಲಿಗೆ ಎಟ್ಟು ಬರ್ತಂತ ಹೇಳ್ರಿ, ನಾನು ಬೇಕಾರೆ ಕೈಲೇ ಕೊಡ್ತಾನು ಮತ್ತು ಎಲ್ಲರೂ ಕೂಡ ಹಾಕಿ ನಡೆಸುನು. ಖರೆ ಕಾಕಾನ ಕಿವಿ ಮ್ಯಾಗಿಡ್ದ ನಂಗೇನು ಆಗಂಗಿಲ್ಲ ಅಂತ ಹೇಳಿ, ಇಲ್ಲ ಒಟ್ಟು ನಾವು ನಡೆಸ್ತೀವಿ ರೀ, ಒಟ್ಟು ನೀವು ಒಟ್ಟು ಹ್ಞೂ ಅನ್ರಿ. ನಂಗೆ ನಿಖಿಲ್ ಫೋನ್ ಹಚ್ಚಿಲ್ಲ, ಹಿಂಗೆ ಅನ್ನಾಗತ್ತವ್ರು ಹೆಂಗೆ ಮಾಡ್ಬೇಕು. ಇಲ್ಲಪ್ಪ ಮತ್ತು ನಡೆಸಲಿ, ಏನು ತೊಂದರೆ ಐತಿ. ಒಟ್ಟು ಸಂಸ್ಥಾ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಇಲ್ಲಿದ್ದಂಥವ್ರು ಎಲ್ಲರೂ ನಮ್ಮ ತಾಯಿಗಿಂತ ಹೆಚ್ಚು ನಾವು ಇವತ್ತು ದಿವಸ ಜೋಪಾನ ಮಾಡಿದೀವಿ, ಪೂಜಾನೂ ಮಾಡಿದೀವಿ. ಮೈ ಮ್ಯಾಗಿದ್ದದ ಅಂಗಿ, ಮೈಯಾಗಿದ್ದ ಕಂಡ ರಕ್ತ ಏನಿದ್ರು ಅದ್ರೊಳಗೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಪಾಲು ಐತಿ ಅನ್ನೋ ಮಾತನ್ನು ಇವತ್ತಿಗೂ ಎಲ್ಲರ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಆದರೆ ಯಾರ ಕೊಟ್ಟರು 1 ಕೋಟಿ, 1 ಲಕ್ಷ, 2 ಲಕ್ಷ, 5 ಲಕ್ಷ, 50 ಲಕ್ಷ, 1 ಕೋಟಿ, ಇದಕ್ಕೆ ಬೇಕು 300 ಕೋಟಿ. 300 ಕೋಟಿ ಯಾರು ಕೊಡ್ತಾರೆ? ನಡೆಸೋಣಂದ್ರು ಏನೋ ಪ್ರಯತ್ನ ಮಾಡಿ. ಬಟ್ ಇವರ ಪರಿಸ್ಥಿತಿ ಏನೋ ತಮ್ಮೆಲ್ಲ ಗಮನಕ್ಕೆ ಐತಿ. ಅದಕ್ಕೆ ಅವ್ರ ಬಗ್ಗೆ ನಾನು ಲೀಸ್ ಕಷ್ಟ ಸಂಬಂಧಿತ ಆ ಪ್ರಕಾರ ಅವರು ನಡೆಸೋಣಂದ್ರು. ಬಟ್ ಇನ್ನೂ ಅದ್ರೇನು ಒಂದು ಕೊನೆ ಹಂತಕ್ಕೆ ಒಂದು ಹತ್ತಿಲ್ಲ. ಅವ್ರ ಪ್ರಯತ್ನ ಮಾಡಕತ್ತಾರೆ, ಪ್ರಯತ್ನ ಮಾಡಲಿ. ಆದರೆ ಇಲೆಕ್ಟ್ರಿಕ್ ಸೊಸೈಟಿ ಹಂಗಾಗಲಿಲ್ಲ. ಅದು ಯಾವಾಗ ಅದು ಲೀಸ್ ಮ್ಯಾಗ ಕೊಡೋ ಡಿಸಿಷನ್ ಮಾಡಿದೀವಿ, ಅವಾಗ ಲೀಸ್ ಮ್ಯಾಗ ಕೊಡೋ ಡಿಸಿಷನ್ ಮಾಡಿದ ಕೂಡಲೇ ಮತ್ತು ಅವ್ರು ಹೊರಗಿನವ್ರು ಇದೇಗಿ ನೀವು ಹೇಳಿಲ್ಲ, ಅವ್ರು ಯಾರೂ ಬಂದು ಇವ್ರ ಕಡೆ ಬಂದಿಲ್ಲ. ಹೊರಗಿನವ್ರೇನು ಹೇಳ್ರಿ, ಅವ್ರು ಯಾರೂ ಬಂದು ಇವ್ರ ಮನೆಗಳಿಗೆ, ನಮ್ಮ ಇಲೆಕ್ಟ್ರಿಕ್ ಸೊಸೈಟಿ ಡೈರೆಕ್ಟ್ರು ಮನೆಗಳಿಗೆ ಯಾರೂ ಬಂದಿಲ್ಲ. ಇವರಾಗೆ ಅಲ್ಲಿ ಹೋಗಿದ್ದಾರೆ. ನಮಗೆ ಎಷ್ಟು ಕೊಡ್ತೀರಿ ಹೇಳ್ರಿ, ಮತ್ತು ನಾವು ನಿಮ್ಮ ಜೋಡಿ ಬರ್ತೀವಿ. ಇವರಾಗಿ ಹೋಗಿದ್ದಾರೆ. ಇವರಾಗಿ ಅಲ್ಲಿ ಹೋದ ನಂತರ ಅವಿಶ್ವಾಸ ಮಾಡ್ತಂತ 1 ತಿಂಗಳ 5 ಸ್ಟಾರ್ ಹೋಟೆಲ್ದಾಗ ನಮ್ಮ ತಾಕತ್ತಲ್ಲ. ಈಗ ನಿಖಿಲ್ ಕಟ್ಟಿ ಒಂದು ಹೋಟೆಲ್ ಕಟ್ಟಿದ, ಏಕಕ್ಕ ಹೋಟೆಲ್ದಾಗ ಇರುತ್ತಾ ಮಗನ 6,000 ರೂಪಾಯಿ. ಅವಾಗ ಹೇಳಿದ ನಮ್ಗೆ, ನಮ್ಮ ನನಗೂ ಅಂತಿದ್ದ ಅಪ್ಪ ಹೋಟೆಲ್ದಾಗ 1 ವಾರ ಇದ್ದು ಬಾ, ಕಕ್ಕ ಹೋಟೆಲ್ದಾಗ 1 ವಾರ ಇದ್ದು ಬಾ.
ಅವನವನು ಅದು 8-10 ಸಾವಿರ ರೂಪಾಯಿ ಬಾಡಿಗೆ ಐತದ, ನಿದ್ದೇನು ಬಗರಿ ಹತ್ತೈತಿ ಅಲ್ಲಿ. ಈ ನಮ್ಮ ಅಣ್ಣ ನಾನು ಒಂದು ವೇಳೆ ಮಲಗಿರು 10,000 ಕೊಟ್ಟು ಮಲಗಿದಾನೆ, 10,000 ಕೊಟ್ಟು ಮಲಗಿದಾನೆ, 10,000 ಕೊಟ್ಟು ಮಲಗಿದಾನೆ, 10,000 ಕೊಟ್ಟು ಮಲಗಿದಾನೆ, ನಿದ್ದೆ ಹತ್ತಾಗಿಲ್ಲ. ಅದ ಪುಕ್ಕಟ ಬೇಕಾದಲ್ಲಿ ಮನಸ್ಸು ಕಂಬಳಿ ಹೋಗಿ ಮಲಗ್ತೀವಿ. ಕಂಬಳಿ ಇಲ್ಲ, ಹುಣ್ಚಿಗಿಡ ಬೇಟಿ ನೆಳ ತೋರ್ಸು, ಅಲ್ಲಿ ಬೀಳೋದ್ರೆ ಅಲ್ಲಿ ಬೀಳ್ತೀವಿ. 5 ಸ್ಟಾರ್ದಾಗ ಒಂದೊಂದು ತಿಂಗಳ ಗಂಟೆಗೆ ಇರೋ ತಾಕತ್ತ ನಮ್ಮದಿಲ್ಲ, ಮತ್ತು ಕರ್ಕೊಂಡು ಹೋಗೋ ತಾಕತ್ತಿಲ್ಲ, ನಮಗಿರೋ ತಾಕತ್ತೂ ಇಲ್ಲ. ಹೋದ ನಂತರ ಇವರು ಅಲ್ಲಿ ಹೋದರು, ಒಂದು ಅವಿಶ್ವಾಸ ಮಂಡನೆ ಆಯ್ತು. ಎಲ್ಲ ಡೈರೆಕ್ಟ್ರುಗಳನ್ನ ಫೋನ್ ಮಾಡಿ ಮಾತಾಡಿ ಮಾಡಬಾರ್ದಪ್ಪ, ತಾಲೂಕ ಅಪ್ಪನಗೌಡರು ಕಟ್ಟಿ ಬೆಳೆಸಿರ್ತಕ್ಕಂಥ ಸಂಸ್ಥೆ ನಮ್ಮ ಗಂಡು ಮೆಟ್ಟಿನ ಸಹಕಾರಿ ಕ್ಷೇತ್ರದಾಗ ಅಗದಿ ಎತ್ತಿ ಕೈ ಹಿಡ್ದಂಥ ನಮ್ಮ ತಾಲೂಕಿನ ಒಬ್ಬರು ತೆಗಿಬೇಡ್ರಿ, ಬೇಡ, ಎಲ್ಲರೂ ಕೂಡ ಚೆನ್ನಾಗಿ ಏನು ಸಮಸ್ಯೆ ಇದ್ರೆ ಹೇಳಿ ಸರಿ ಮಾಡ್ಕೊಂಡು ಅಂದ್ಕೊಂಡು ಏನೋ ಬಂದು ನನಗೆ ಹೇಳ್ರು, ಭೇಟಿ ಆದರು. ಆ ಸಮಸ್ಯೆ ಸರಿ ಮಾಡುವಂಥ ಪ್ರಯತ್ನ ಮಾಡಿ ಅದು ಪರಿಹಾರ ಆಗಲಿಲ್ಲ. ಅದರ ನಂತರ ಅದಕ್ಕೆ ಮತ್ತೊಬ್ಬರು ಪ್ರಯತ್ನ ಮಾಡಿದ್ರು, ಅವ್ರದ್ದು ಪರಿಹಾರ ಆತ್ಕಂತೈತಿ. ಅವ್ರದ್ದವ್ರು ನಾವು ಅವಿಶ್ವಾಸ ಮಂಡನೆ ಮಾಡಿದ್ರು, ಕಲಗೌಡರ ಹೊರಗೆ ಬಂದರು. ಇವತ್ತು ಇನ್ನೊಬ್ರು ಚೇರ್ಮನ್ ಆದರು. ಆದರೆ ಒಂದು ಮಾತ್ರ ಹೇಳ್ತಾರೆ, ಈಗೇನು ಅವ್ರು 10 ಮಂದಿ ಡೈರೆಕ್ಟರ್ಗಳು ಹೋಗಿದ್ದಾರೆ, ಅವರು ಸಿಲೆಕ್ಟೆಡ್ ಮೆಂಬರ್ಸ್, ನಾಟ್ ಇಲೆಕ್ಟೆಡ್. ಆರ್ಸಿ ಬಂದಿಲ್ಲ ಅವರು. ದೇ ಆರ್ ಸಿಲೆಕ್ಟೆಡ್ ಮೆಂಬರ್ಸ್, ನಾಟ್ ಇಲೆಕ್ಟೆಡ್. ಈಗ ಬರ್ತೈತೆ 2 ತಿಂಗಳಾಗ ಎಲೆಕ್ಷನ್ ಬರ್ತೈತೆ. ಎಲೆಕ್ಷನ್ ಬಂದಾಗ ಯಾರು ನಿಲ್ತಾರೆ ನಿಲ್ಲಿ, ಯಾರು ನಿಲ್ತಾರೆ ನಿಲ್ಲಿ. ಅವಾಗ ಶಡ್ ಬಡದು ಪವರ್ ತೊಗೊಂಡು ಅವರು ಅಧಿಕಾರಕ್ಕೆ ಬರ್ತಾರೆ. ಅದನ್ನು ನೋಡಾಕ ನಾನು ಸಿದ್ಧನಿದ್ದೀನಿ. ಆದ್ರೆ ಅವ್ರಿಗೆ ಏನೋ ಮಾಡಿದಾರ ಅನ್ನೋದಕ್ಕೆ ನಾನು ಬಾಕಿದೆಲ್ಲ ಕತೆ ಹೇಳಕ್ಕೆ ಹೋಗೋದಿಲ್ಲ. ಇಲೆಕ್ಟೆಡ್ ಸಿಲೆಕ್ಟೆಡ್ ಭಾಳ ವ್ಯತ್ಯಾಸ. ಇಡೀ ತಾಲೂಕಿನ ಜನ ನಮ್ಮ ಮ್ಯಾಗ ವಿಶ್ವಾಸ, ಅವರಿಬ್ಬರು ಅಣ್ಣ ತಮ್ಮ ಅವ್ರು ಏನು ಮಾಡ್ತಾರೆ ಚಲೋ ಮಂದಿನ ಹಾಕ್ತಾರೆ ಅಂತೇಳಿ ನಮ್ಮ ವಿಶ್ವಾಸ ಇಟ್ಟು ಕೊಟ್ಟಿರ್ತೀನಿ. ಆ ವಿಶ್ವಾಸ ಮ್ಯಾಗ ಅವರು 15 ಮಂದಿನ ಆಯ್ಕೆ ಮಾಡೀನಿ. ಹಿರಿಯರು ಹೇಳಿದ ಮ್ಯಾಗ ನನಗೆ ವಿಶ್ವಾಸ ಇಟ್ಟ ನಂತರ ನಾ 15 ಜನರ ಆಯ್ಕೆ ಮಾಡೀನಿ. ಯಾರೂ ನನಗೆ ಸಲಹೆ ಸೂಚನೆ ಹೇಳಲಿಲ್ಲ, ನಾನು ಆಯ್ಕೆ ಮಾಡಿದೆ. ಮೌನಕ್ಕೆ ಮತ್ತೊಂದು ಪೆಟ್ಟು ಪಶ್ಚಾತ್ತಾಪ. ಮೌನ ಯಾಕೆ ರಮೇಶ್ ಕತ್ತಿ ಮೌನದಾನಂದ್ರೆ ನಿಮ್ಮದು ಏನೂ ತಪ್ಪಿಲ್ಲ, ಮ್ಯಾಗಿನವ್ರದ ತಳಗಿನವ್ರದ್ದು ಏನೂ ತಪ್ಪಿಲ್ಲ. ನನಗೆ ಅನ್ಸಾಕೈತಲ್ಲ ನಾನೇ ತಪ್ಪು ಮಾಡಿನಿ, ಆ ತಪ್ಪಿಗೆ ನಾ ಪಶ್ಚಾತ್ತಾಪ ಪಡಬೇಕು. ನಾನೇ ತಪ್ಪು ಮಾಡಿದನು, ಆ ತಪ್ಪಿಗೆ ನಾ ಪಶ್ಚಾತ್ತಾಪ ಪಡಬೇಕು ಅನ್ನುವಂಥ ಭಾವನೆ ಇಟ್ಕೊಂಡು ಇದು ಒಂದು ನಾ ಮೌನ ಆಗಾಕ, ಪತ್ರಿಕಾ ಸ್ಟೇಟ್ಮೆಂಟ್ ಮಾಡ್ಲಾರ್ಗೆ ಇದು ಒಂದು ಕಾರಣ. ಇವ್ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹುಶಃ ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ 7 ಇಲೆಕ್ಟ್ರಿಕಲ್ ಸೊಸೈಟಿ ಇದ್ದು ಅದರ ಪೈಕಿ 6 ಮುಚ್ಚಿ ಹೋಗಿದಾವೆ. ನಿಮ್ಮೆಲ್ಲರ ಆಶೀರ್ವಾದಲೇ, ದಿವಂಗತ ಅಪ್ಪನಗೌಡರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದಲೇ ಇವತ್ತಿನ ದಿವಸ ಹುಕ್ಕೇರಿ ತಾಲೂಕಿನ ಸಂಸ್ಥೆ ಭಾಳ ಸ್ಟ್ರಾಂಗ್ ಅದ, ಭಾಳ ಚಲೋ ಅದ. ಇನ್ನೂ 50 ವರ್ಷ ತನಕ ನಿಮ್ಮ ಎಲೆಕ್ಟ್ರಿಕ್ ಸೊಸೈಟಿ ನಿಮ್ಮ ಹೊಲಗೋದಾಗ ಲೋಡ್ ಬರಬಾರ್ದಾಗ ನೋಡ್ಕೊಳ್ಳೋ ಸಲುವಾಗಿ ಇನ್ನೂ 4 ಸ್ಟೇಷನ್ಗಳು ಮಂಜೂರು ಮಾಡಬೇಕಾಗ್ಯದ. ಒಂದು ಬೈರಾಪುರ್, ಇನ್ನೊಂದು ನಿಡಸೋಶಿ, ಮತ್ತೊಂದು ಪಾಶ್ಚಾಪುರ್, ಇನ್ನೊಂದು ಬೆಳವಿ. 110 KV ಸ್ಟೇಷನ್ 4 ಮಂಜೂರು ಮಾಡ್ರ ಇನ್ನು 50 ವರ್ಷ ತನಕ ಇದ್ರ ಡಬಲ್ ಲೋಡ್ ಬಂದರೂ ಎಲ್ಲೂ ಏನೂ ತೊಂದರೆ ಆಗಬಾರ್ದಂಗೆ ವ್ಯವಸ್ಥೆ ಮಾಡಿ ಇಟ್ಟಿದೆ. ಆದರೆ ಇನ್ನೂ ಆ ಸರ್ಕಾರದಿಂದ ಮಂಜೂರಾತಿ ಸಿಕ್ಕಿಲ್ಲ. ಪ್ರಯತ್ನ ಮಾಡಿ ಬರುವಂಥ ದಿನಮಾನವಾಗಿ ತರುವಂಥ ಪ್ರಯತ್ನ ಮಾಡ್ತಾರೆ. ಅದ್ರ ಜೊತೆಗೆ
ನಿರಂತರ ಜ್ಯೋತಿ. ಭಾಳ ಜನ ಇದ್ರು ಏನವ್ರು ಬಂದು ಭೇಟಿಯಾಗ್ಯಾರ, ಸಾವುಕಾರ ನಮ್ಗೋಟ್ ಕೊಡು ಅಂತ ಹೇಳಿದ್ರಿ. ಬಂದು ಭೇಟಿಯಾದ ನಾನು ಸ್ವಚ್ಛ ಹೇಳಿದ್ರು, ಒಟ್ಟ 14,811 ಮನಿ ತಾಟ್ಪಟ್ಟಿಯಾಗಿದ್ದು. ಊರುಗಳಿಗೆಲ್ಲ ನಿರಂತರ ಜ್ಯೋತಿ ಐತಿ, ಇಡೀ ಊರಿಗೆಲ್ಲ ನಿರಂತರ ಜ್ಯೋತಿಗಳದಾವ. ಆದರೆ ತೋಟಪಟ್ಟಿಗೆ ನಿರಂತರ ಜ್ಯೋತಿ ಇಲ್ಲ. ಅದು 14,811 ಮನಿ. ಅವುಗಳ ನಿರಂತರ ಜ್ಯೋತಿ ಕನೆಕ್ಷನ್ ಮಾಡಬೇಕಾದ್ರೆ 46,64,00,000 ಎಸ್ಟಿಮೇಷನ್ ಮಾಡಿ ಈಗ ಸರ್ಕಾರದ ಹಂತದಾಗೈತಿ. ಉಮೇಶನ್ ಇದ್ದಾಗೂ ಸಾಕಷ್ಟು ವಿನಂತಿ ಮಾಡಿದಾನೆ, ಸಹಿತ ವಿನಂತಿ ಮಾಡಿದಾನ. ನಾವು ಡ್ರಾ ಮಾಡಿ ಕಳಿಸಿದ್ದೀವಿ. ಉಮೇಶನ್ ಇದ್ದಾಗ ಪ್ರಯತ್ನ ಮಾಡಿದಾನ. ಅದ್ರ ನಂತರ ನಿಖಿಲ್ ಕತ್ತಿ ಶಾಸಕ ಆದ ಕೂಡ ಅವರು ಪ್ರಯತ್ನ ಮಾಡಿದ್ದಾರೆ. ಈಗಿನ ಕೇಟೆಕ್ ಮಿನಿಸ್ಟ್ರು ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ಪ್ರಯತ್ನ ಮಾಡಿದ್ರು. ಇನ್ನೂ ಸಹಿತ 44,64,00,000 ದುಡ್ಡು ಬರಬೇಕಾಗಿತ್ತು. ಆ ದುಡ್ಡು ಇನ್ನೂ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ. ಕಡೆಗೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು 44,64,00,000 ಮಂಜೂರಿ ಕೊಡ್ತೀವಿ. ಈ ವರ್ಷ 20 ಕೋಟಿ ಕೊಡ್ತೀವಿ, ಮುಂದಿನ ವರ್ಷ 24,64,00,000 ಕೊಡ್ತೀವಿ. ಅದಕ್ಕೆ ನೀವು ಕೆಲಸ ಚಾಲೂ ಮಾಡಿರ್ತೀವಿ, ಒಂದು ಪತ್ರ ಕೊಡ್ರಿ, ನಾ ಚಾಲೂ ಮಾಡುತ್ತೆ ಅಂತ ಹೇಳಿದ್ನ. ಆ ಪತ್ರನೂ ಇನ್ನೂ ಬರಲಿಲ್ಲ. ಅದರ ನಂತರ ಕೋಸ್ರಿ, ಹೆಬ್ಬಾಳ್, ಸುಲ್ತಾನ್ಪುರ್, ಅವರ್ಗೋಳ್, ಶಿರಗಾಂವ್ ಅಥವಾ ನಮ್ಮ ಹೊಸೂರು ಈ ಭಾಗದ ಜನ ನನ್ನ ಕಡೆ ಬಂದರು. ಸಾವುಕಾರ ನಾವು ಸ್ವಂತ ಹಾಕ್ತೀವಿ, ನಾವು ಸ್ವಂತ ರೊಕ್ಕ ತುಂಬ್ತೀವಿ, ನೀವು ಕೊಡ್ತೀವಿ ನಾ ಕೇಳಿ. ಈ ಒಂದು ಕಡೆ 40 ಮನೆ ಇರ್ತಾವೆ. 40 ಮನೆಯವರೆಲ್ಲ ನೀವು ತುಂಬಿದ್ರೆ ನಾ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಖರೆ ರೊಕ್ಕ ಬಹಳ ಆಗ್ತದೆ, ಅದಕ್ಕೆ ವಿಚಾರ ಮಾಡ್ರಪ್ಪ ಅಂತ ಹೇಳಿ ಎಲ್ಲ ಕೇಳ್ಕೊಂಡು ಹೋಗಿದ್ರು. ಕೇಳ್ಕೊಂಡು ಹೋದಾರ ತಿರುಗಿ ಒಂದು ಥೋಡೆ ಮಂದಿಗೆ ನಾನೇ ಸರ್ಕಾರ ಕೊಡ್ತೈತಿ ಅವಾಗ ಕೊಟ್ಟಾಗ ಮಾಡೋದು, ಈಗ ದುಮಡಿ ಮಾಡಬೇಡ್ರಿ, ಬೇಕಾದ್ರೆ ಅಲ್ಲಿ ಇಲ್ಲಿ ಜಂಪ್ ಹಾಕೊಂಡು ಜಾಡ್ರಿ, ಅಲ್ಲಿ ಯಾರು ಕೇಳಾಕತ್ತಿಲ್ಲ, ಏನು ನಿಮಗೆ ಹೇಳಾಕತ್ತಿಲ್ಲ, ನಿಮ್ಮ ಜನ್ಮ ನೀವು ನೋಡ್ಕೋರಿಪ್ಪ ಅಂತ ಹೇಳಿ ನಾ ಹೇಳಿದ ಖರೆ, ನಾ ಇಲ್ಲ ಅಂದಿಲ್ಲ. ಯಾಕಂದ್ರೆ ಹೊರಗಿನ ಜಗತ್ತು ಗೊತ್ತಾಗ್ಬೇಕಾದ್ರೆ ಇವತ್ತು ಎಲೆಕ್ಟ್ರಿಸಿಟಿ ಬೇಕು. ತೋಟಪಟ್ಟಿ ಮನ್ಯಾಗ ಎಟ್ಟು ಬೇಕು, ಒಟ್ಟು 3 ಲೈಟ್ ಬೇಕು. ಒಂದು ಅಡಿಗೆ ಮನ್ಯಾಗ, ಒಂದು ದನಗಳ ಕೋಣದಾಗ, ಒಂದು ಅಂಗಳಾಗ. ಇದನ್ನು ಬಿಟ್ಟರೆ ಮತ್ತೇನು 3 ಲೈಟ್ಗಿಂತ ಹೆಚ್ಚೇನು ಬೇಕಾಗಿಲ್ಲ. ಯಾರು ಎಲ್ಲೆಲ್ಲ ಸಮೀಪ ಐತಿ ನೋಡ್ರಪ್ಪ, ಇಕ್ಕಿ ಹಾಕ್ರಿ, ಮತ್ತು ಕನೆಕ್ಷನ್ ಮಾಡ್ಕೊರಿ, ಯಾವಾಗ ಕೊಟ್ಟಾಗ ಕೊಡ್ತೈತಿ ನೋಡು ಅಂತ ಹೇಳ್ಕೊತ ಬಂದನು. ಸಟಪಟ 14,800 ಮನ್ಯಾಗ ಆಲ್ರೆಡಿ ಒಂದು 10,000 ಮನ್ಯಾಗರ ಲೈಟ್ ಅದಾವ. ಇನ್ನೊಂದು 4,800 ಮನ್ಯಾಗ ಲೈಟ್ ಇಲ್ಲ. ಅಂದ್ರೆ ಖರೆ ಇದ್ದದ್ದು ಹೇಳಾಕತ್ತಾರೆ ವೀರಭದ್ರ, ಪಟ್ಟವ ಕೊಡಗ ತೊಗೊಂಡಾವ ವೀರಭದ್ರತಾರ ಇದ್ದದ್ದು ಹಕ್ಕಿಕತ್ ಹೇಳಾಕತ್ತ. 14,811 ಮನ್ಯಾಗ ಒಂದು 10,000-12,000 ಮನೆಗಾರೆ ಲೈಟ್ ತೊಗೊಂಡಾರ, ಅದಾವಣ. ಅದ್ರ ಅಧಿಕಾರ ತೊಗೊಂಡ್ರೆ ಸೊಸೈಟಿಗೂ ಲಾಭ, ನಿಮಗೂ ಲಾಭ. ಅದಕ್ಕೆ ಬರುವಂಥ ದಿನ ಮಾಡಿದಾಗ ನಾವು ಮಾಡ್ತೀವಿ ಮಾತನ್ನು ಹೇಳಿ, ಇದ್ರ ಜೊತೆಗೆ ಇವತ್ತು ಎಲ್ಲರೂ ನೀವು ಮಾತಾಡೋ ದೃಷ್ಟಿ ನೋಡ್ರೆ, ಎಲ್ಲರೂ ನಿಮ್ಮ ಮಾತಾಡೋ ದೃಷ್ಟಿ ನೋಡ್ರೆ, ಬಹುಶಃ ಹುಕ್ಕೇರಿ ತಾಲೂಕಿಗೆ, ಹುಕ್ಕೇರಿ ಮತಕ್ಷೇತ್ರಕ್ಕೆ ಯಾರೋ ಹೊರಗಿನವ್ರು ಬರ್ತಾರೋ ಅನ್ನುವಂಥ ವಿಚಾರದಾಗೆಲ್ಲ ನೀವು ಮಾತಾಡಿದ್ದೀರಿ. ದೇವಿನಂತ ನಾಯಕ ಮಂದಿದ್ದೀವಿ ನಾವು. ಒಂದು ರಮೇಶ್ ಕತ್ತಿ, ಒಂದು ನಿಖಿಲ್ ಕತ್ತಿ, ಒಂದು ಪೃಥ್ವಿ ಕತ್ತಿ, ಒಂದು ಪವನ್ ಕತ್ತಿ, 4 ದಿಕ್ಕಿಗೆ ನಮ್ಮ ತಾಲೂಕಿಗೆ ಯಾವ ಬರಬಾರ್ದಂಗೆ ನೋಡ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ತಳದಾಗನೂ ನಾವು ಗಟ್ಟಿಬೇಕು, ಮೈಕ್ ಸಿಕ್ಕ ಕೂಡಲೇ ಎಲ್ಲರೂ ಮಾತಾಡಕ್ಕೆ ಮುಂದಾಗ್ತಾರೆ, ಹೊಸ್ಲ ನೋಡ್ಕೊಳ್ಳೆ ಹಡ್ಯಾಕೆ ಮುಂದಾಗ್ತಾರೆ, ಸ್ಟೇಜ್ ನೋಡ್ರೆ ಕುಣ್ಯಾಕೆ ಮುಂದಾಗ್ತಾರೆ. ಹಂಗಾಗೋದಿಲ್ಲ. ತಳದಾಗ ನಮ್ಮಲ್ಲಿ ಗಟ್ಟಿಬೇಕು, ತಳದಾಗ ರಿಕ್ಕಬೇಕು, ತಳದಾಗ ಒಂದಿರಬೇಕು, ತಳದಾಗ ಅಪ್ಪನಗೌಡ್ರ ಫೋಟೋ ಇರಬೇಕು, ಬಸಗೌಡ್ರ ಫೋಟೋ ಇರಬೇಕು, ವಿಶ್ವನಾಥ್ ಕತ್ತಿ ಫೋಟೋ ಇರಬೇಕು, LK ಖೋತ್ ಅವ್ರ ಫೋಟೋ ಇರಬೇಕು, ಮಲ್ಲಾರ್ಗೌಡ್ರ ಫೋಟೋ ಇರಬೇಕು, BB ಹಂಜಿ ಅವ್ರ ಫೋಟೋ ಇರಬೇಕು, ಉಮೇಶ್ ಕತ್ತಿ ಅವ್ರ ಫೋಟೋ ನಿಮ್ಮ ಮನಸ್ಸಿನಾಗಿರಬೇಕು. ಇದು ತಳದಾಗ ರಿಕ್ಕಾಗೋದು. ಅವಾಗ ತಳ
ರಿಕ್ಕರ ಏನು ನಿಮ್ಮನಿ ಮೂರಾಗ ನಮ್ಮ ವೈಯಕ್ತಿಕ ಏನ್ರಿ ಉಗಳ ನೆಗಡಿ ಕೆಮ್ಮ ಇರ್ತಾವ. ವಾಟ್ ನೀರು ಇರ್ತೈತಿ, ಸೀಮೆರೆ ಇರ್ತೈತಿ, ಗಾಳಿರ ಇರ್ತೈತಿ, ಸೂರ್ ನೀರ ಇರ್ತೈತಿ. ನೀರು ಮ್ಯಾಗಿಂದ ಬರೋದ್ರಾಗಿಲ್ಲ, ತೆಳಗಿಂದ ಹೋಗೋದ್ರಾಗಿಲ್ಲ, ಏನು ಸುಡುಗಾಡ ಸಹಿತ ಇರ್ತಾವ. ಅವನ್ನೆಲ್ಲ ಮರಿಬೇಕು, ಅವನ್ನೆಲ್ಲರೂ ಮರಿಬೇಕು. ನಾವು ಸಣ್ಣ ನ್ಯಾಯ ಇರ್ತಾವ, ಸಣ್ಣ ನ್ಯಾಯ ಇರ್ತಾವ. ಏನಿದ್ರೆ ಅವನ್ನೆಲ್ಲ ಮರ್ತು ನಮ್ಮ ಊರಾಗ ಏನ್ರ ಯಾಡ್ತನ ಇದ್ರೆ ಅವನ್ನೆಲ್ಲ ಮರ್ತು ಎಲ್ಲ ಸಮಾಜಗಳು ಒಂದ ಮುಟ್ಟಿಯಾಗಿದ್ರ ಇಂಥವು 10 ಚುನಾವಣೆ ಬಂದ್ರು ನಾನು ನೋಡಕ್ ಗಟ್ಟಿದ ನೋಡೋ ಮಾತನ್ನು ಸಹಿತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಮತ್ತೆ ಇಲ್ಲೊಂದು ದಯಮಾಡಿ ಎಲ್ರಿಗೂ ಹೇಳ್ತಾರೆ, ಇದು ಬಂದದ್ದು ಕೇವಲ ಫೋನ್ ಮ್ಯಾಗ ಬಂದ ಜನ. ಬಸವಣ್ಣ, ಒಂದು ಗಾಡಿ ನಾ ಯಾರಿಗೂ ಕಳಿಸಿಲ್ಲ, ಫೋನ್ ಮ್ಯಾಗ ಬಂದ ಜನ 2000 ನಿನ್ನೆ ಯಾರೋ ಒಬ್ರು ಏನದು ಯೂಟ್ಯೂಬ್ ಏನೋ ತರದ ಅದ ಏನೋ ಸಮಾವೇಶ 10,000 ಜನ ಕೂಡ್ತಾರೆ. ಅವ್ನು ಕರೆದಿದ್ದು ಯಾರ್ದ್ರು ಕೇಳಿಲ್ಲ. ನಮ್ಮ ಚೇತನ್ ಬೆಳ್ಯಾಪು ಕರ್ದು ನೀ ಇದ್ಯಾಕೆ ಮಾಡಿದ್ರು? ಅವನು ಆಯ್ತು 10,000 ಮಂದಿಯಲ್ಲಿ ಕೊಡ್ತಿದ್ದಿ ಮಿಂಗನಾಗ ಬರ್ದೇನಿ ಮತ್ತಂತ ಎಂಟು ಕೊಡ್ತೈತಿ ಕೇಳಿ 1,000-1,500 ಬಂದಾರ, ಬೇಕಾದ್ರೆ 2,000 ಬಂದಾರ. ಇನ್ನು ಮಂಗ್ಯ ಮಗ ರಮೇಶ್ ಕಟ್ಟಿ ಮಾತಾಡಕತ್ತದ ಇನ್ನೊಂದು 1,000 ಹೆಚ್ಚು ಬಂದ. ಇದಕ್ಕಿಂತ ಹೆಚ್ಚೇನಾಗೋದಿಲ್ಲಪ್ಪ. ಮತ್ತೆ ಹಂಗ್ಯಾಕೆ ಬರ್ದ್ರು ಕೇಳಿ ಏನು ಬರ್ದೋದೇ ತಗೊಂಬಾನೇನತ್ತ ಅನ್ನೋದ. ಮತ್ತೊಂದು ತಾವು ಬರ್ದ ಶಕ್ತಿ ಪ್ರದರ್ಶನ. ನಮ್ಮನ್ನು ಕೇಳ್ಯಾರ ಬರೀ ನಿಮ್ಮದ ಏನೋ ಯೂಟ್ಯೂಬ ಏನೋ ನಿಮ್ಮನ್ನದಾಗಲ್ಲ. ನಮ್ಮನ್ನು ಕೇಳಲ್ಲ. ಇಲ್ಲಿ 10,000 ನೀವು ಬರೆದು ಕೂತ್ರಿ, 10,000 ಮಂದಿ ಬರ್ತಾರೆ. ಊಟ ಇಲ್ಲಂದ್ರೆ ಮೆಟ್ಟ ನನ್ನ ಬಿಡ್ತಾರೆ. ಚೋದಿ ಮಗನ ಎಲ್ಲಿಂದ ಕಳಿಸಿದೀವಿ ಹೈಟಿಗೆ ಕೂಲ್ ಹಾಕಿದ ಕಳ್ಸಾಧ್ಯತೆ ನಾವು ಚೇತಾಗಿ ನೀನು ಹೇಳಿದೆ. ನಾವು 10,000 ಮಂದಿ ಬರ್ದಿ ಈ ನಾಳೆ ಬರ್ನಾಟ ಮಂದಿ ಬರ್ತಂದ್ರೆ ನಾ ಮಾಡಿಸಿದ್ದೆ 3,000 ಮಂದಿದು. ಮತ್ತು ಅಟ್ಟು ಬತ್ತಂದ್ರೆ ಹೆಂಗೆ ಅಂದ್ಕೊಳ್ಳಿ ಸಾವುಕಾರ ನೀ ಏನು ತಲೆ ಕೆಡಿಸ್ಕೋಬೇಡ, ಒಂದು 6,000 ಮಂದಿ ಕೊಡೋದೈತೆ ಮತ್ತು ಅದ್ರ ಜೋಡಣೆ ಮಾಡೋ ಅನ್ನೋ. ಅವ ಮಗ ಹೆಂಗಿರ್ಬೇಕು ಹೇಳ, ಏನು ಕಿಶಾಗಿಂತ ಕೊಟ್ಟವ್ರಿಗೆ ಆ ತನಿಖೆ ಬರೋದನ್ನ 6,000 ಮಂದಿ 6,000 ಮಂದಿ ಬರೋದನ್ನ ಮಾತ್ರ ರಾತ್ರಿ ಅಡಿಗೆ ಅವ್ನು ಫೋನ್ ಹಚ್ಚಿ ಒಂದು 10,000 ಮಂದಿ ರೇಷನ್ ತೊಗೊಂಬ ಅಥವಾ ಒಂದು 5,000 ಮಂದಿ ತಯಾರು ಮಾಡಿಡು ಮತ್ತೆ ಕಡಿಮೆ ಮಾಡ್ಕೊತ ಹೋಗ್ರು ಅಂತೆಲ್ಲ ಹೇಳಿ ಮಾಡಿಂದ ಅದ್ರ ತಗ ಗುದ್ದಾಡಿ ರಾತ್ರಿ 12 ಬೆಳಿಗ್ಗೆ ಅಂದ್ರೆ ನಿಮ್ಮದು ಐತಂತ ನೀವು ಬರೆದುಕೊಂಡವ್ರಿ. ಇಲ್ಲಿ ಗುಮ್ಸ್ಕೊಳ್ಳೋರು ನಾವಲ್ಲ. ಅದಕ್ಕೆ ಆದರೂ ಸಹಿತ ಇಲ್ಲಿ ಬಂದಂಥ ಜನ ಇವತ್ತಿನ ದಿವಸ ನಮ್ಮ ತಾಲೂಕಿನಾಗ ಕತ್ತಿ ಕುಟುಂಬ ತಮ್ಮ ಸ್ವಾರ್ಥ ಸಲುವಾಗಿ ಏನು ಬಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹಿಂದೆ ಅದಿವು ಸಾವುಕಾರತೆ ಹೇಳಕ್ಕೆ ಬಂದ ಜನ ಅನ್ನೋ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ಬಹುಶಃ ಈ ಒಂದು ಸಂದರ್ಭ ನಮ್ಮ ಅಪ್ಪ ತಿರ್ಕೊಂಡ 1983 ನಮ್ಮ ಅಪ್ಪ ತಿರ್ಕೊಂಡ ವಿಶ್ವನಾಥ್ ಕತ್ತಿಯವರು. 85 ತಿರ್ಕೊಂಡ. 10 ವರ್ಷ ನಮ್ಮ ಅಣ್ಣ ಮಲಗಿಲ್ಲ. ಅಲ್ಲೂ ನಮ್ಮನ್ನಿಬ್ಬರು ಹೊಡ್ಯಾಕೆ ನೋಡ್ರೆ ಮುಂಜಾನೆ ಆದ್ರೆ ಅವಾಗ ಹಿಂಗೆ ಮೊಬೈಲ್ ಏನಿದ್ರೆ ಲ್ಯಾಂಡ್ಲೈನ್ ಬೇಕೇನ ಫೋನ್ ಬರ್ಬೇಕು. ಬೇಕಾದ್ರೆ ಅವನು ಎತ್ತಬೇಕು, ಬೇಕಾದ್ರೆ ನಾ ಎತ್ತಬೇಕು. ಬೇಡ ನಮ್ಮ ವೈನಿ ಎತ್ತಬೇಕು, ಬೇಕಾದ್ರೆ ನಾನು ಹೆಂಗೆ ಎತ್ತಬೇಕು. ಈಗ ಮೊಬೈಲ್ ನಾವು ಯಾರು ಬೇಕಾದ್ರೆ ಹೋಗ್ತಾವ. ಮತ್ತು ಒಬ್ರು ಕಿಶಾಗಿ ಹಾಕದವ ಯಾವ ನಂಬರ್ ಯಾರು ಮುಂದೆ ಚಾಲು ಇರ್ತೈತೆ ಯಾವ ನಮ್ಮ ಉಮೇಶನ ನನ್ನ ಹೊಡಿಬೇಕಂತೇಳಿ 10 ವರ್ಷ ಗುದ್ದಾಡಿ ಏನೋ ದೇವರ ಆಶೀರ್ವಾದ, ಮಲ್ಲಿಕಾರ್ಜುನ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ. ಇವತ್ತಿಬ್ರು ಅಣ್ಣ ತಮ್ಮ ನಾವು ಉಮೇಶ್ ಕತ್ತಿ ರಮೇಶ್ ಕತ್ತಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ದಿವಸ ಉದಾಹರಣೆಯಾಗಿ ಹೋಗಿದ್ದೀವಿ ಅನ್ನೋ ಮಾತನ್ನು ಸಂದವಾಗಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನಮ್ಮಣ್ಣ ನನಗೇನು ಒಂದು 3-4 ಸಲ ಹೇಳಿದ, ನೀ MLA ಆಗಿ, ನೀ MLA ಆಗಿ, ನೀ MLA ಆಗಿ. ಇಲ್ಲೋ ಅಂತ ಹೇಳಿ. ಯಾಕಂದ್ರೆ ಸಿನಾರಿಟಿ ಕಡಿಮೆ ಆಗ್ತೈತಿ. ನೀ ಇದ್ರೆ ಅಷ್ಟೇ, ನಾ ಆದ್ರೆ ಅಷ್ಟೇ.
ನೀವಟ್ಟು ಎಮ್ ಎಲ್ ಎ ಆಗಿರೋ ಮಂದಿ ಹೊಸ್ತಲು ಕೆಲಸ ಮಾಡ್ಕೋತ ನಾ ಇರ್ತೀನಿ. ಅದಕ್ಕೆ ಅವನು ಎಮ್ ಎಲ್ ಎ ಆಗಿದ್ದ, ನಿಮ್ಮ ಆಶೀರ್ವಾದಲಿ 8 ಸಲ ಎಮ್ ಎಲ್ ಎ ಆಗಿದ್ದ, 5 ಸಲ ಮಂತ್ರಿ ಆಗಿದ್ದ. ಅಲ್ಲಿ ಅವನ ಹೇಳಿದ ಕೆಲಸ ಬೆಂಗಳೂರದಾಗ ಕೂತು ಮಾಡ್ತಿದ್ದ. ಆ ಮಾಡಿದ ಕೆಲಸ ನಿಮ್ಮ ಹೊಸ್ತಲು ಭಾಗಕ್ಕೆ ನಾ ತಂದು ಮುಟ್ಟಿಸ್ತೀನಿ ಅನ್ನೋ ಮಾತನ್ನ ಇವತ್ತು ಸಹಿತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನು ಅವು ತೀರ್ ಹೋದ್ಕೊಳ್ಳೆ ಇನ್ನು ಮತ್ತೆ ಇವನ್ನ ನನಗ ಕೈ ಹಾಕಿದಾರೆ. ಇನ್ನು ಸೆಕೆಂಡ್ ಪೀಳಿಗೆ ಸಿಕ್ತ ಮಾತೆ. ಅದಕ್ಕೆ ಅವ ಇದೇ ತನ್ನ ಭಾಷಣದಾಗ ಹೇಳಿದ, ಮೀನಿನ ಮರಿಗೇನು ಈಸ್ ಕಲಿಸೋದು ಗರ್ಜಿಲ್ಲ. ಮೀನಿನ ಮರಿಗೆ ಈಸ್ ಕಲಿಸೋದು ಗರ್ಜಿಲ್ಲ. ಹಂಗ ಉಮೇಶ್ ಕತ್ತಿ ಮಗ ಇದೇ ಒಂದು ಮಾತು ಹೇಳಿ ನನಗೂ ಒಟ್ಟು ತಲೆ ಬಂದಿರ್ಕಿಲ್ಲ. ವಿಶ್ವನಾಥ್ ಕತ್ತಿ ಎಮ್ ಎಲ್ ಎ, ಅವನ ಹಿರಿಯ ಮಗ ಉಮೇಶ್ ಕತ್ತಿ ಎಮ್ ಎಲ್ ಎ, ಅವನ ಹಿರಿಯ ಮಗ ನಿಖಿಲ್ ಕತ್ತಿ ಎಮ್ ಎಲ್ ಎ. 3 ತಲೆಮಾರು ಎಮ್ ಎಲ್ ಎ ಕರ್ನಾಟಕ ರಾಜ್ಯದಾಗ ಯಾವ್ದಾರು ಮಣಿತನದಾಗ ಇದ್ರೆ ಅದು ಕೇವಲ ಕತ್ತಿ ಮಣಿತನ. ನನಗೂ ಅಟ್ಟು ತಲೆಗೆ ಓಡಿರ್ಕಿಲ್ಲ. ಈ ಮಗ ಯಾವಾಗ ಚೆನ್ನಾಗಿದ ಇನ್ನ ಇವರು ಸಾಹೇಬರ ನಮ್ಮನ್ನು ದಾಟಿದಾರ ಅನ್ನಂಗೆ ಆತು ಅನ್ನೋ ಲೆಕ್ಕದಾಗ ಇವು ಯಾವಾಗ ಮಗ ಶಾನೆಯಾಗಿದ ಇನ್ನಿ ಹಿಂದಾಗ ನಾವು ಮಾಚರ್ ಮಾಡ್ಕೊಂಡು ನಾ ಅಲ್ಲಿ ಬಟ್ ಮಾಡ್ಕೊಳಕೈತಿ. ಹೌದು, ಅಲ್ಲಿ 3ನೇದು ಮನೆ ಅವ್ನು ನಿಖಿಲ್ ಕುಮಾರಸ್ವಾಮಿ ಬಿದ್ದ. ಅಲ್ಲಿ ಲೆಕ್ಕ ಹಾಕಿನ ನೀ ಹೇಳ್ಕೊಡ್ಲೆ ದೇವೇಗೌಡ ಆಗಿದ, ಕುಮಾರಸ್ವಾಮಿ ಆಗಿದ, ಮತ್ತು ಅವ್ನು ರೇವಣ್ಣ ಆಗಿದ, ಮತ್ತು ಪ್ರಜ್ವಲ ಏನೋಣ ಆಗಿದ ಅಂದ್ಕೊಂಡು ಮತ್ತೆಲ್ಲ ಆಗಿದೆ. 3 ಎಂ ಪಿಗಳಾಗಿದಾರ. ಅದಲ್ಲ, ಇಬ್ಬರು ಎಂ ಪಿ ಅದ. ಕುಮಾರಸ್ವಾಮಿನೂ ಎಂ ಪಿ ಅದಾನು, ಇನ್ನೊಬ್ಬ ಎಂ ಪಿ ಅದ, ಪ್ರಜ್ವಲನೂ ಎಂ ಪಿ ಅದಾನು. ಕರೆ 3 ಮಂದಿ ಎಮ್ ಎಲ್ ಎ ಆದವ್ರು ಯಾರು ಇದ್ರೆ ಕರ್ನಾಟಕ ರಾಜ್ಯದಾಗ ಅದು ಹುಕ್ಕೇರಿ ಮತಕ್ಷೇತ್ರದ ಕತ್ತಿ ಮಾಡಿದ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಆದ್ರೆ ಇಟ್ಟು ನಮ್ಮಿಬ್ರು ಕೈ ಹಾಕ್ಯಾರಿ. ಮತ್ತು ಚಲೋ ಜವಾಬ್ದಾರಿ ವ್ಯಕ್ತಿಗಳ ಈ ಮಾಸ್ತರ್ ಅಲ್ಲೇನು ಹೋಗ್ಬಿಡ್ತೀವಿ ನೀ ಇದೇಗಿನ ಮಾಹಿತಿ ಕಸ್ಕೊಂಡು ಮಾತಾಡಿ ಅಲ್ಲಿ ಹೋಗ್ಬಿಡ್ತೀವಿ. ನಮ್ಮಿಬ್ಬರಿಗೂ ಕೈ ಹಾಕ್ಯಾರಿ. ಚಲೋ ಮಂದಿ ಅವನ ಮನೆಗೆ ಹೋಗಿ ಹೇಳಿದ, ನಿಮ್ಮ ಕಾಕಾನ ಬಿಟ್ಟು ಬಂದ್ರ ನಾವೆಲ್ಲ ಚೆನ್ನಾಗಿ ರಾಜಕಾರಣ ಮಾಡೋದು. ನಿಮ್ಮ ಕಾಕಾನ ಬಿಟ್ಟು ಬಂದ್ರ ಅದನ್ನು ಮಾಡೋದು, ನಿಮ್ಮ ಕಾಕಾನ ಬಿಟ್ಟು ಬಂದ್ರ ಇದನ್ನು ಮಾಡೋದು, ನಿಮ್ಮ ಕಾಕಾನ ಬಿಟ್ಟು ಬಂದ್ರ ಅದನ್ನು ಮಾಡೋದು. ಅವ ಒಮ್ಮೆ 2 ಸಲ ಹೇಳಿ ನೋಡಿದ. ಕಡಿಕೆ ಏನು ಹೇಳಿದಾನು, ನಮ್ಮದ ಶೇತ್ಗಿ ಮಣಿತನ, ಮುಂಜಾನೆ ಅದು ಕೂಡ ಹೊಲ, ಅದಾದ ನಂತರ ನಮ್ಗೆ ಉದ್ಯೋಗ, ಇಂಡಸ್ಟ್ರಿ, ಇವೆರಡೂ ಮುಗಿದ ನಂತರ ರಾಜಕಾರಣ ಜನಸೇವೆ. ಪ್ರಸಂಗ ಬಿದ್ದರೆ ನಾ ರಾಜಕಾರಣ ಬಿಡ್ತಾನೆ ಹೊರತಾಗಿ ನಮ್ಮ ಕಾಕಾನ ಬಿಡುವುದಿಲ್ಲ ಅನ್ನುವಂಥ ಮಾತನ್ನ ಇವತ್ತು ನಿಖಿಲ್ ಕತ್ತಿ ಉಲ್ಲೇಖ ಮಾಡಿದ ನಂತರ ಮತ್ತು ಕೆಣಕಿದ್ದಾರೆ. 2-3 ಸಲ ಕೆಣಕಿದ ನಂತರ ಈಗದ ಸ್ವಲ್ಪ ಪೂರ್ಣ ಇದೇ ಕೆಲಸ ಈ ದೊಡ್ಡ ಹೋರಿ ಕಡೆ ಬರುವುದಿಲ್ಲ ಅಂತ ಹೇಳಿ ಗೊತ್ತಾಗೋಣ ಈಗ ಕೈ ಬಿಡದಾರೆ. ಆದರೆ ಇಂಥ ಹೊಲಸದಗದ ಮನಿ ಹೊಡಿ ಕೆಲಸ ಇವತ್ತು ನಾವು ಯಾರೇ ಮನೆಗೆ ಪಾಲಾಗಕ್ಕೆ ಬಂದ್ರೆ ನಾವು ಜಗಳಾಡಿ ನಿಮ್ಮ ಮನೆಗಳು ಒಂದು ಮಾಡಕ್ಕೆ ಪ್ರಯತ್ನ ಮಾಡಿದಾನೆ. ಊರಾಗಿರಲಿ ಏನಿರಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಿರ್ತಾರೋ ಅಂದ್ಕೊಂಡು ಹೋಗ್ರಿ ಮಾಡ್ರಿ ಅಂತ ಹೇಳ್ಕೊತಿರ್ತಾನೆ. ಹೊಡಿಯೋ ಕೆಲಸ ಯಾರೂ ಮಾಡಬೇಡ್ರಿ. ಆದ್ರೆ ಈ ಕತ್ತಿ ಮಣಿತನ ಎಲ್ಲಿ ತನಕ ಜೀವಂತ ಐತಿ, ನಮ್ಮ ಮಣಿ ಎಣಿಕೆ ಹೊಡಿಯೋದಿಲ್ಲ, ಕೊಡುವುದಿಲ್ಲ, ನಿಮ್ಮ ಸೇವೆ ಮಾಡೋದು ಬಿಡುವುದಿಲ್ಲ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ವಿ. ಈಗ ನಿನ್ನ ರಾತ್ರಿ ಬರೋದು ನಮಗೊಂದು 3-4 ಫೋನ್ ಬಂದವು. ಉಮೇಶ್ ಕತ್ತಿ ನನಗೆ ಬ್ಯಾಕ್ನಿಂದ ಫೋನ್ ಬಂದೈತ್ರಿ. ಉಮೇಶ್ ಕತ್ತಿ ಬೆಂಬಲಿಗೋ ರಮೇಶ್ ಕತ್ತಿ ಬೆಂಬಲಿಗೋ ಬಂದೈತಿ ಗೊತ್ತಾಗಲಿಲ್ಲ ಅಂತ ಫೋನ್ ಹಚ್ಚಿದ ಅಂತ. ಅವ್ರು ರಾತ್ರಿ ನಂಗೆ ಫೋನ್ ಮಾಡಿದ. ಮತ್ತು ಏನು ಕೇಳಿ
ಅಕ್ಕ ಹಿಂಗೆ ಫೋನ್ ಹಚ್ಚತ್ತಾರ ಅಂದೆ ಏನು ಹಾಕಿ ಉಮೇಶ್ ಕತ್ತಿ ಬೆಂಬಲಿಗರಿಗೆ ಫೋನ್ ಬಂದಿಲ್ಲ, ರಮೇಶ್ ಕತ್ತಿ ಬೆಂಬಲಿಗರಿಗೆ ಫೋನ್ ಬಂದೈತಿ. ಇದನ್ನು ನಿನ್ನೆ ಪ್ರಯತ್ನ ಮಾಡಿದ್ದಾರೆ, ನಿನ್ನೆ ತಗ ಬಿಟ್ಟಿಲ್ಲ ಅವರು. ಮುಂದೆ ಇವ ಫೋನ್ ಹಚ್ಕೊಳ್ಳಿ ಇವಾಗೇನೇನಿ ಆ 2448 ಏನು ಮೊಬೈಲ್ ನಂಬರ್ ಅದಾವು ಅವು ನಿಮ್ಮ ಅಪ್ಪ ಮಾಡಿಟ್ಟಿದ್ದು ಅವತ್ತ ಇವಾಗ ಹೇಳಿ ಇವ್ ನಾವು ಫೋನ್ಯಾಗ ಅವ್ರಿಗೆ ಹೇಳಿ ನಮ್ಮ ಅಪ್ಪ ಬರ್ದನ್ನ ನಂಬರ್ಗಳಿಗೆ ಹಚ್ಚಾತಾರ ಅವ್ರತ್ತೆ. ಅವ್ರಿಗೇನು ತಿರುಗಿ ಹೇಳಿದ ನಮ್ಮ ಅಪ್ಪ ಬರೆದಿದ್ದು 2448 ನಂಬರ್ ನಮ್ಮ ಅಪ್ಪ ಬರ್ದುದಕ್ಕನ ಫೋನ್ ಹಚ್ಚಾಕತ್ತಾರು ಅಂದ ಕೂಡಲೇ ಇದ ಬಹುಶಃ ಬಾಗೇಡಿಗೆ ಹೋಗಿ ತಿರುಗಿ ಬಂದೈತೆ ಅಂತ ತಿಳ್ಕೊಂಡು ಕೂಡಲೇ ಅವ್ರ ಗಪ್ಪ. ಅದಕ್ಕೆ ದಯಮಾಡಿ ಕಾಕ ಮಗ ಸ್ವಚ್ಛ ಆಗಿದವು, ಸ್ವಚ್ಛಂದವಾಗಿದೆವು. ನಿಮ್ಮ ಮನಿ ಹಾಸ್ಟೆಲ್ ಸೇವಾ ಮಾಡಕ್ಕೆ ನಾವು 4 ಮಂದಿ ಗಟ್ಟಿದೀವು. ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ಹೊರಗಿನವ್ರು ಯಾರೂ ಈ ನಮ್ಮ ತಾಲೂಕಿನ ಬರೋ ತಾಕತ್ತು ಇಲ್ಲ, ಬರೋದು ಇಲ್ಲ, ಬಿಡೋದು ಬೇಡ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ನಿನ್ನ ಮಾತು ಕೇಳ್ತಾರೆ ಇವರು, ಇಲ್ಲೇನು ಪತ್ರಕರ್ತರು ಇಲ್ಲ, ಇದೇ ನಿಮ್ಮ ಹೆಸರು ತೊಗೊಂಡಿಲ್ಲ, ಎಲ್ಲ ಪತ್ರಿಕಾ ಬಂದವ, ಪತ್ರಿಕಾ ಮಾಧ್ಯಮದವರೇ, ಇದೇ ತೊಗೊಂಡು ನಿಮ್ಗೆ ತೋಲಿಲ್ಲ. ಇವರು ಕೇಳಿದ್ರು, ನೀವು ಮತ್ತು AB ಪಾಟೀಲ್ರು ಹೊಂದಾಣಿಕೆ ಆಗ್ತೀರಿ ಅನ್ನತ ಒಬ್ಬ ಕೇಳಿ, ಹೌದಲ್ರಿ ಗುರುಗಳ ಮತ್ತೆ ಒಬ್ರು ಕೇಳಿ ಅಂತ ಮತ್ತೊಬ್ಬ ಏನು ಕೇಳಿದ, ಆಲ್ರೆಡಿ ನೀವು ಹೊಂದಾಣಿಕೆ ಆಗಿದ್ದೀರಿ ಅಂತೇಳಿ ಬಸ್ಸು ಅಣ್ಣ ಕೊಂಡಿ ಕೇಳಿ, ಹೌದಲ್ ಬಾ ಮತ್ತೆ ಕೇಳಿದ್ರಲ್ಲ ಹೇಳ ನೋಡಪ್ಪ, ಹೊಂದಾಣಿಕೆ ಆಗಿದೆಯೋ ಹೊಂದಾಣಿಕೆ ಆಗಿಲ್ಲೋ, ಅವ್ರು ನಮ್ಮ ಮನೆಗೆ ಬಂದಿದ್ರು, ನಾವು ಅವ್ರ ಮನೆಗೆ ಹೋಗಿನೋ, ನಿನಗೆ ಯಾಕೆ ಹೇಳ್ಬೇಕು ಕೇಳ. ಏನು ನನ್ನ ಮಾಡ್ಕೊಂಡು ಹೇಳ್ತೆ ಬೇಡ, ನಾನು ನೀ ಇಟ್ಕೊಂಡಿನ, ನಾನು ನಿನ್ನ ಇಟ್ಕೊಂಡು ನಾ ಯಾಕೆ ಹೇಳಿ, ನಾವು ಹೇಳೋದಿಲ್ಲ, ಅದು ಗುಪ್ತವಾದ ವಿಷಯ, ಕಾಲ ಮುಂದಿನ ಕಾಲ. ಅದಕ್ಕೆ ಅವ್ರಿಗೆ ಹೇಳಿ, ಆ ನಿಟ್ಟಿನಲ್ಲಿ AB ಪಾಟೀಲ್ರಿಗಾಗಲಿ ನನಗಾಗಲಿ ಯಾವುದೇ ಚರ್ಚೆಗಳು ನಡೆದಿಲ್ಲ. ಇನ್ನು ತಾಲೂಕಿನ ಜನರ ಅಭಿಪ್ರಾಯ, ಯಾಕೆಂದ್ರೆ ನಮ್ಮ ಹುಕ್ಕೇರಿ ತಾಲೂಕಿನ ಜನ ಬಹಳ ಪ್ರಬುದ್ಧರು, ಬಹಳ ಪ್ರಬುದ್ಧರು. ನೀವು ಪತ್ರಕರ್ತರು ಎಷ್ಟು ಪ್ರಬುದ್ಧರಿದ್ದೀರೋ ಅಷ್ಟೇ ಪ್ರಬುದ್ಧರು ನಮ್ಮ ಹುಕ್ಕೇರಿ ತಾಲೂಕಿನ ಜನ, ಸೂಕ್ಷ್ಮವಾದಿಗಳು ನಮ್ಮ ಹುಕ್ಕೇರಿ ತಾಲೂಕಿನ ಜನ. ನಮ್ಮ ತಾಲೂಕಿಗೆ ಲಾಭ ಆಗುವಂಗಿದ್ರೆ ಬಂದು ನನ್ನ ಮನೆ ತಕ್ಕ ಬಂದು ಹೇಳೋರು, ಅಥವಾ ಅವ್ರ ಮನೆಗೆ ಹೋಗಿ ಹೇಳೋರು ಅನ್ನುವಂಥ ನಮ್ಮಲ್ಲಿ ಜನ. ಅದಕ್ಕೆ ಈ ವಿಷಯ ನನ್ನ ಜೊತೆ ಚರ್ಚೆ ಆಗಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಇಲ್ಲ, ಮೊನ್ನೆ ಅವರು ಬರ್ತಡೇದಾಗ ನಿಮ್ಮ ಮುಂದೆ ಬಂದಿತ್ತು, ಇವ್ರ ಕೇಳಿದಾರೆ ಅಂದ್ರೆ ಮುತ್ತಾಲಿಕ್ ಇರ್ಬೇಕು, ಇಲ್ಲೇ ಬಾಬುಣ್ಣದ ಅಲ್ಲ, ಮುತ್ತಾಲಿಕದ ಬಾಬುಣ್ಣ, ಇವರೇ ಕೇಳ್ರಿ. 80% ಜನ AB ಪಾಟೀಲ್ರ ಕಾರ್ಯಕ್ರಮದಲ್ಲಿ 80% ಜನ ನಿಮ್ಮ ಮಂದಿತ್ತು. ನೀವು ಇರ್ಬೋದು ಮುತ್ತಾಲಿಕ, ಅವ್ರು ಎಲ್ಲಿ ಕೈ ಮ್ಯಾಗ ಸಿಕ್ಕಾಯ್ತೋ ದುಬ್ಬಿನ ಮ್ಯಾಗ ಸಿಕ್ಕಾಯ್ತೋ ಕೇಳಿಲ್ಲ, ಸಿಕ್ಕಾದ್ರು ನೋಡೋ, ಮತ್ತು ನಮ್ಮ ಬಗ್ಗೆ ಅದ್ರ ನೋಡ್ಬೇಕು. ಹಂಗೇನಲ್ರಿ, ಖರೆ ಮಾರಿನ ಪರಿಚಯ ಹಿಡಿದಿವ್ರಿ ನಾವು, ಖಾಯಂ ನಿಮ್ಮ ಜೋಡಿ ಇದ್ದವ್ರು ಹೆಚ್ಚಿದ್ರು ತಂದ್ರು. ನಾನು ನನಗೊಂದು 100-1500 ಫೋನ್ ಬಂದಿರ್ಬೇಕು, ಒಂದು 100-200 ಫೋನ್ ನನಗೆ ಬಂದಿರ್ಬೇಕು. ಬಂದವ್ರಿಗೆ ಏನು ಹೇಳಿ, ಸಾವುಕಾರ ಹೋಗೋದು ಬೇಡೋ ಅನ್ನಕದ್ರು. ತಾಲೂಕಿನ ಹಿರಿ ಮನುಷ್ಯ, 74-75ನೇ ವರ್ಷದ ಬರ್ತ್ಡೇ, ತಾಲೂಕಿನ ಹಿರಿ ಮನುಷ್ಯ ಇರೋರು ಹೋಗಾರಿದ್ರು ಹೋಗ್ರಿಪ್ಪ, ನನ್ನ ಕೇಳಾಗತ್ರಿ, ಮದುವೆ ಮುಂಜುವಿ ಹೆಸರಿಡಾಕ, ಮಣಿ ವಾಸ್ತು ಶಾಂತಿಗೆ ಮತ್ತೊಂದು ಅದಕ್ಕೆ ಯಾವಾಗ ಕೇಳ್ತೀರೇನ, ಮತ್ತು ಈ ಹುಟ್ಟಕ್ಕೆ ಹೋಗೋದು ಯಾಕೆ ಕೇಳಾಕತ್ತೀರಿ, ಹಿರಿ ಮನುಷ್ಯರದರು ಹೋಗ್ರಿ, ಮತ್ತು ಹೋದಾಗ ಅವಕಾಶ ಆದ್ರೆ ರಮೇಶ್ ಮಗ ದಿಲ್ಲಾಗದನ್ರಿ, ಅವನ ಬಗ್ಗೆ ನನ್ನ ಬಗ್ಗೆ ವಿಷಯ ಹೇಳ್ರಿ. ನಾವು ಹೇಳಿದ್ವಿ ಅದ್ರೊಳಗೆ, ಎಲ್ಲಿ ಅವ್ರ ಅವ್ರು ಹೇಳಿದವ್ರು ಬಿಟ್ಟಿದಾರೆ ನಂಗೆ ಗೊತ್ತಿಲ್ಲ. ಆದ್ರೆ ಬಹುಶಃ ಬರುವಂಥ ದಿನಮಾನಗಳಲ್ಲಿ ತಾಲೂಕಿನ ಜನ ಬಹಳ ಪ್ರಬುದ್ಧರದಾರ, ಸೂಕ್ಷ್ಮವಾದಿಗಳದಾರ, ವಿಚಾರವಂತರದಾರ, ಮತ್ತು ತಿಳಿದು ಹೆಚ್ಚಿಗೆ ಇಡ್ತಾರೆ. ನಾ ತಪ್ಪಿದಿ ಮಗನ ಸಾವುಕಾರದ ನನಗೂ ಹೇಳ್ತಾರೆ,
ಅಥವಾ ಅವ್ರು ತಪ್ಪಿದ್ರೆ ಅವ್ರಿಗೂ ಹೇಳ್ಕೊತಾರೆ. ಇಂಥ ಒಂದು ತಾಲೂಕಿನಾಗ ಹೊರಗಿನವ್ರು ಯಾರೋ ಬಂದು ನಾವು ಆಳ್ತೀವಿ ಅನ್ನೋದು ಯಾರೇ ಅವ್ರ ಕನಸು ಕಟ್ಟಿದ್ರೆ ಅದು ಅವ್ರ ತಲೆಗಿನ ತೆಗಿರಿ ಅನ್ನೋ ಮಾತನ್ನು ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಈ ಒಂದು ಕಾರ್ಯಕರ್ತರು ಈಗ ಎಲ್ಲರೂ ಅಂತಾರೆ, ರಮೇಶ್ ಗದ್ದಿ ನೀವು ಹೊರಗೆ ಬೀಳಂದ್ರೆ ಹೆಂಗೆ ಹೊರಗೆ ಬೀಳೋದು, ಏನು ಮಾಡಲಿ ಅದನ್ನ ಹೇಳಿ. ಹೊರಗೆ ಬೀಳಂದ್ರೆ ಏನು ಇಡೀ ಹುಕ್ಕೇರಿ ತಾಲೂಕಿನ ಪ್ರತಿಯೊಂದು ಹಳ್ಳಿಗೆ ಅರ್ಧ ತಾಸು ಬಂದು ಕೂತು ಹೋಗ್ತಾರೆ. ಅದು 1 ರೌಂಡ್ ಆಗ್ಬೋದು, 2 ರೌಂಡ್ ಬಂದು ಹೋಗ್ತಾರೆ. ಆದರೆ ಎಲ್ಲ ತಾಲೂಕಿನ ಎಲ್ಲ ಹಳ್ಳಿ ಜನರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ನಮ್ಮ ತಳ ಗಚ್ಚಿರಬೇಕು. 1ಕ್ಕೆ 2, 2ಕ್ಕೆ 4, 4ಕ್ಕೆ 10 ಹೇಳೋ ಜನ ಅದ. ಕಿವಿ ಹಿತ್ತಾಳಿ ಇದ್ರೆ ತೆಗೀರಿ, ತೊಗಲ್ನು ಹಾಕೋರಿ. ಯಾಕಂದ್ರೆ ಹಿತ್ತಾಳಿ ಕಿವಿ ಬೇಕಾಗಿ ತೋರಿಸ್ತೈತೆ. ಅದಕ್ಕೆ ದಯಮಾಡಿ ನೇರವಾಗಿ ನನ್ನ ಸಂಪರ್ಕ ಐತಿ, ನನ್ನದು ನಿಮ್ಮ ಸಂಪರ್ಕ ಐತಿ. ಇದೇ ಕನಗಲಾದ ಒಂದು ಸೋಮನಾಥ ನಾವು ಮಾತಾಡಿದವು. ಅವೇನು ಹೇಳಿದ ಕನಗನಾಥ್ ಸೋಮನಾಥ್ ಪಾಟೀಲ ರಾತ್ರಿ 12ವರೆಗೆ ಫೋನ್ ಹಚ್ಚಿದ್ದವು. ಫೋನ್ ಹಚ್ಚಿದಾಗ ನಾ ಯಾಕೆ ಫೋನ್ ಹಚ್ಚಿದ್ದೀನೋ ಕೇಳಿ, ಪೇಷಂಟ್ ಹಿಡಿವಾರ ನಮ್ಗೆ ಹೆಂಗೆ ಮಾಡಿದ್ರಿ ಅಂತ. ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ಎಲ್ಲದು ಕೇಳಿ, ಆಧಾರ್ ಕಾರ್ಡ್ ಕರ್ನಾಟಕದೈತಿ. ನಾ ಇಲ್ಲಿ ಬೆಳಗಾವಿಗೆ ಫೋನ್ ಮಾಡಿ ಹೇಳ್ತಾರೋ ನೀವು ಬೆಳಗಾವಿಗೆ ತೊಗೊಂಡು ಹೋಗಪ್ಪ. ಬೆಳಗಾವಿಗೆ ಹೋದ, ಹಿಡಿದ್ರು, ಆಪ್ರೇಷನ್ ಆಯ್ತು, ಎಲ್ಲನೂ ಆಯ್ತು. ಈಗ ಸಾಯವ್ರು ಉಳಿದ 7 ವರ್ಷ, ಅವ್ರು ಸಾಯವ್ರು ಉಳಿದ 7 ವರ್ಷ ಆಯ್ತು. ಅಂದ್ರೆ ಮರಾಠಿ ನಿಮಗೆ ತಿಳಿಲಿಲ್ಲ ಅಂದ್ಕೂಳೆ ನಾ ಕನ್ನಡದಾಗ ಹೇಳಕ್ಕೆ. ಆ ದಿವಸ ರಾತ್ರಿ 12ವರೆಗೆ ನಾ ಫೋನ್ ಹಿಡಿತಿರ್ಕಿಲ್ಲ, ಈಗ 7 ವರ್ಷ ಬದುಕ್ತಿರ್ಕಿಲ್ಲ. ಹಿಡಿದ್ನಿ ನಾ ಹೇಳಿ ಬೆಳಗ್ಗೆ ಕಳಿಸ್ನಿ, ಆಪರೇಷನ್. ಅದ ದೇವರ ಆಶೀರ್ವಾದ ಐತಿ, ಅದೇ ನಮ್ಮ ದೊಡ್ಡ ಸ್ಥಿತಿಗೆ ಹಾಕತ್ತಿಲ್ಲ, ದೇವರ ಆಶೀರ್ವಾದ ಐತಿ. ಆ ಪ್ರಕಾರ ಇವತ್ತು 7 ವರ್ಷ ಆತ ಅವ್ರು ಬದುಕಿ. ಮತ್ತು ಕನಗಲ ಭಾಗದವ್ರು ಮತ್ತಿಬ್ಬರು ಮಾತಾಡಿ ಅವ್ರೇನು ಹೇಳಿದ್ರು, ಅವ್ರಿಗೊಂದು ಚಟ ಐತಿ. ಅಂದ್ರೆ ಕನಗಲ ಅಮ್ಮಣಿಗಿ ಮತ್ತು ಸಂಕೇಶ್ವರ ಭಾಗದಾಗ ಫುಲ್ ಐತಿ. ಅಲ್ಲಿ ಹೋಗಿ ಎಲ್ಲಿ ಈ ಕಡೆ ಬಂದ ಎಲ್ಲಿ ಮುನ್ನೋಳಿ, ಹುಕ್ಕೇರಿ, ಬಾಗೇವಾಡಿ, ಗೋಡಿಗೇರಿ ಈ ಜಡ್ಪಿಗಳಿಗೆ ಏನು ಹೇಳೋದಂದ್ರೆ ಕನಗಲ ಅಮ್ಮಣಿಗಿ ಸಂಕೇಶ್ವರ ಫುಲ್ ಐತಿ ಹೇಳೋದು. ಮುಂದೆ ಅಲ್ಲಿ ಹೋಗೋದ ಬಾಗೇವಾಡಿ, ಹುಕ್ಕೇರಿ, ಗೋಡಿಗೇರಿ, ಎಲಿಮೂಳೆ ಅವನವ್ರು ಎದ್ದು ಕುಣ್ಯಾತಾವ ಚೌ. ಅದ್ರ ಸಲುವಾಗಿ ಪಾಪ ಅವರು ಮಾತಾಡಿ ನಮ್ಮದು ಬಂದು ನಿಮಗೆ ಹೇಳ್ತಾರೋ, ನಿಮ್ಮದು ಬಂದು ನಮಗೆ ಹೇಳ್ತಾರೋ. 30 ವರ್ಷದಾಗಿಂತ ಶಾಸಕ ಉಮೇಶ್ ಕತ್ತಿ ಅಂತ ನಾವು ಕಂಡಿರ್ಕಿಲ್ಲ. ನಾವು ಕಂಡಿದ್ದೀವು, ಅದ್ರ ಜೊತೆಗೆ ಇವತ್ತು ನಮ್ಮ ದುರ್ಭಾಗ್ಯ ಇಲ್ಲ. ಆದರೂ ಸಹಿತ ನಾವು ಅಣಿಕೆ ಕತ್ತಿ ಮಂಟನ ಜೋಡಿ ಗಚ್ಚಿರ್ತೀವಿ. ನೀವು ಉಳ್ರಿ ಅಂತೇಳಿ ನಿಮಗೆ ಮರಾಠಿಯಾಗ ಅವ್ರು ಮನವಿ ಮಾಡಿಕೊಂಡ್ರು ಅನ್ನೋ ಮಾತನ್ನು ಈ ಸಂದರ್ಭ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ವಿಶೇಷವಾಗಿ 9 ಜಿಲ್ಲಾ ಪಂಚಾಯಿತಿ, 2 ಶಹರ, 2 ಒಂದು ಸಂಕೇಶ್ವರ, 4 ಶಹರ, ಒಂದು ಸಂಕೇಶ್ವರ, 1 ಹುಕ್ಕೇರಿ, 1 ಆಶಾಪುರ, 1 ಯಮಕನಮಡಿ, 4 ದೊಡ್ಡ ಪಟ್ಟಣ, 9 ಜಡ್ಪಿ. ಇಲ್ಲೆಲ್ಲ ನಾ ಬರ್ತೀನಿ, ಎಲ್ಲರಿಗೂ ಭೇಟಿ ಆಗುತ್ತಾನೋ, ತಿರುಗಾಡ್ತಾನೋ. ಮತ್ತು ಇನ್ನೊಂದು ವಿನಂತಿ ಮಾಡ್ಕೊತಾನೆ, ಯಾರೇ ಹೋಗೋರಿದ್ರೇನೋ 1 ತಿಂಗಳು ಟೈಮ್ ಐತಿ. ಯಾರೇ ಹೋಗೋರಿದ್ರೆ ಇನ್ನೂ 1 ತಿಂಗಳು ಟೈಮ್ ಐತಿ, ಹೋಗ್ರಂತ. ಯಾರೇ ಹೋಗೋರಿದ್ರೆ ನಾ ದಯಮಾಡಿ ಯಾರು ಇಲ್ಲ ನಂಗಿಲ್ಲ. ಯಾರೇ ಹೋಗೋರಿದ್ರೆ ಇನ್ನೂ 1 ತಿಂಗಳು ಟೈಮ್ ಐತಿ, ಹೋಗು. ನಾ ಬೇಡ, ನಂಗೆ ಬೆನ್ನಾಗಿ ಚೂರಿ ಹಾಕಬಾರ್ದು. ಇಷ್ಟ ಕೈ ಮುಗಿದು ವಿನಂತಿ ಮಾಡ್ಕೊತ, ಇಲ್ರಿ ನಾ ದೇವ್ರಿಗೆ ಹೊಂಟೀನಿ. ಇದೇ ಒಬ್ಬ ಯಾವ ಹುಡುಗ ಮಾತಾಡಿ ನಾವು ನಮ್ಮ ಕಾಕನ ಮನೆಗೆ ಬಂದಿರ್ರಿ, ಹಂಗೆ ಹೋಗ್ಬಂದು ನಮ್ಮ ಮನೆಗೆ ಬಂದು ಹೋಗಿ ಇವೆಲ್ಲ ಹಡ್ಸುತ್ತಾನೆ ಬೇಡ. ಇನ್ನೂ 1 ತಿಂಗಳಾಯ್ತು, ಹೋಗೋದಿದ್ರೆ ಹೋಗ್ರೆ ಭಾಳ ಸಂತೋಷ. ಇಲ್ಲ ಗಚ್ಚ ಐತಪ್ಪ, ನಾವು ಇರ್ತೀವಿ, ನಾವು ಅದು ಎಳ್ಳಿ ಬೀಳಿ ನಾವು ಹಡ್ಡಿ ನಾವು ಇಲ್ಲೇ ಇರೋಲ್ಲ ಅಂದ್ರೆ ಗಚ್ಚಿಲ್ಲೇ ಹೋಗಿ ನಿಮಗೆ ಏನಾದ್ರೆ ನೋಡ್ಕೊಳಕ್ಕೆ ನಾ ಗೈತದ. ನಿಮ್ಮ ಹೊಸ ಕಾವಲ ಮಾಡೋಕೆ ನಾ ಗೈತದ, ನಿಮ್ಮ ಹೊಲ ಕಾವಲ ಮಾಡೋಕೆ ನಾ ಗೈತದ, ನಿಮ್ಮ ಹೊಲಕ್ಕೆ ನೀರು ತಂದು ಕೊಡೋಕೆ ನಾ ಗೈತದ, ನಿಮ್ಮ ಕೆರೆಗೆ ನೀರು ತಂದು ಕೊಡೋಕೆ ನಾ ಗೈತದ, ನಿಮ್ಮ ಮನೆಯಾಗಿಂದ ಲೈಟ್ ಬಂದು ಹಚ್ಚಾಕೆ ನಾ ಗೈತದ.
ನಿಮ್ಮ ಮನ್ಯಾಗ ನೀವು ಎಮ್ಮಿ ಶಗಣ ತೆಗಿದ್ರೆ ಬಂದು ತೆಗಿಯಾಕ ನಾ ಗಟ್ಟಿಲ್ಲ. ನೀವೇನು ಹೇಳ್ತೀರಿ ಎಲ್ಲ ಮಾಡ್ತಾರೆ. ಆದ್ರೆ ನೀತಿವಂತರಾಗಿ ಅಪ್ಪನಗೌಡ್ರ ಗರಡಿ ಮನ್ಯಾಗ ಬೆಳೆದೆವು, ಇಲ್ಲೇ ಸಾಯವ್ರದು. ನೀತಿವಂತರಾಗಿ ನಾವು ನೀವು ಬದುಕುನು. ಆ ಕಡೆ ಒಂದ ಈ ಕಡೆ ಒಂದ ದಯಮಾಡಿ ಮಾಡಬೇಡ್ರಿ. ಯಾರು ಹೊರದು ಈಗ ಹೋಗ್ರಿ. ಆ ಮುದುಕಿಗೆ ಎಟ್ಟು ಮನ್ಸಿಗಾಗೈತಿ ಎದ್ನಿ ತೊಂದ್ರಾತ ತಾಪಾಶ ಹಂಗೆ ಆಗುದಿಲ್ಲೋ ಮಗನ ಅಂತ ಹೇಳತ್ತ. ಅಂದ್ರೆ ಹಿರಿಯ ಮಂದಿ ಬಹಳ ಲಗು ತಿಳ್ಕೊತೆ. ದಯಮಾಡಿ ಸ್ವಚ್ಛ ಹಂಗೆ ಯಾರ ಮನೆಗೆ ಬಂದ್ರೆ ಹೇಳ್ರಿ. ಇಲೆಕ್ಷನ್ ಅದಾವಪ್ಪ, ಈಗ ಇಲೆಕ್ಷನ್ ಅದಾವ. ಈ ಇಲೆಕ್ಷನ್ ಟೈಮ್ದಾಗ ನಾನು ನಿನ್ನ ಕಡೆ ನೋಡುದಿಲ್ಲ, ನೀನು ನನ್ನ ಕಡೆ ನೋಡಬೇಡ. ಇಲೆಕ್ಷನ್ ಮುಗಿದ ಕೂಡಲೇ ಮತ್ತೆ ನಿನ್ನ ಮನೆಗೆ ನಾ ಬರ್ತೇನೆ, ನನ್ನ ಮನೆಗೆ ನೀ ಬಾ, ಕೇಳೋದ ಕೇಳೋದು ಎಲ್ಲ ಮಾಡೋದು. ಅಂದ್ರೆ ಈ ರಿಕ್ ಉಳಿದ್ರನ್ನ ನಾವೆಲ್ಲ ರಿಕ್ ಉಳಿತು. ಮತ್ತು ಇವೆಲ್ಲ ಇದ್ದು ಅಂದ್ರೆ ನಮಗೆ ಇವತ್ತು ದಿವಸ ನಮ್ಮ ಜನ್ಮ ಸುದ್ದ ಆಗ್ತದೆ. ಮತ್ತು ಅದನ್ನು ಉಳಿಸ್ಕೊಂಡು ಹೋಗೋದು. ನಾವು ವೇದಿಕೆ ಮ್ಯಾಗ ಏನು ಅದೀವಿ, ಎಲ್ಲರೂ ನಾವು ಅದೀವನ. ನೀವು ನಮ್ಮ ಜೊತೆಗೆ ಇರಬೇಕು. ನೀವಿದ್ರನ್ನ ಇವರಿದ್ರನ್ನ ನೀವ ಅನ್ನುವಂಥ ಅಣತಮಿಕೆ ನಮ್ಮಲ್ಲಿ ಇರಬೇಕು. ತೆಕ್ಕಿ ಹಾಕ್ಕೊಂಡು ಬಂದಿದ್ದೀವಿ, ತೆಕ್ಕಿ ಹಾಕ್ಕೊಂಡು ಹೋಗೋಣ. ಇವ್ರ ತಕ್ಕ ಮೃಷ್ಟಾನ ಉಂಡ್ರೆ ಇಬ್ರು ಕೂಡ ಉಂಡಿವು, ನುಚ್ಚ ಉಂಡ್ರೆ ಇಬ್ರು ಕೂಡ ಉಂಡಿದೆವು, ಅಥವಾ ಅಂಬ್ಲಿ ಕುಡಿದ್ರೆ ಇಬ್ರು ಕೂಡ ಕುಡ್ತೀವಿ, ಉಪವಾಸ ಇದ್ರು ಇಬ್ರು ಕೂಡ ಅದೀವು. ಈ ಒಂದು ಲೆಕ್ಕದಾಗ ಒಂದು ದಿವಸ ನಮ್ಮ ತಾಲೂಕಿನ ಜನ ಒಂದು ನಿಟ್ಟ ದಂಡಿ ಕಟ್ಟಿರ್ಬೇಕಾಗ್ತದೆ. ಮುಂಜಾನೆ ದೇವ್ರಿಗೆ ಹೊಂಟಿನ್ರಿ, ನಾನು ಕರೆದ್ರಿ, ಏನು ಸಾಕರ್ ಮ್ಯಾಗ ಕುಣ್ಸ್ಕೊಂಡು ಹೋದ್ರಿ, ಅಲ್ಲಿ ಹೋಗಿ ಬಿಡ್ತೀನಿ. ಯಾಕಂದ್ರೆ ಈ ಮೊಬೈಲ್ದಾಗ 5 ಮಿನಿಟ್ ಬರ್ತಾವ. ನಾವು ನೀವು ಮೊಬೈಲ್ ಹಿಡಿಯೋರು ಮಕ್ಕಳ ಬಾರ ಹೊಡೆದು ನಮಗೆ ಕಳಿಸ್ತಾರ. ಅಲ್ಲಿ ಅವ್ನು ಹೋದ್, ಇಲ್ಲಿ ಇವ್ ಹೋದ್. ಅದಕ್ಕೆ ದಯಮಾಡಿ ಎಲ್ಲರಿಗೂ ಹೇಳಾಕತ್ತ, ಇಲ್ಲಿ ಯಾರು ಬಂದಿರಿ ಬಂದಿರಿ, ಇನ್ನು ಯಾರು ಬಂದಿಲ್ಲ ಅವ್ರಿಗೂ ಹೇಳಿ. ಒಟ್ಟು ಗೆರೆಗೆ ಹೊಡೆದು ರಾಜಕಾರಣ ಮಾಡೋನು. ಹೀಗಿದ್ದವ್ರು ಸೆಲೆಕ್ಟೆಡ್ ಅದಾರು, ಇಲೆಕ್ಟೆಡ್ ಅಲ್ಲ. ನಿಮಗೆ ಯಾರು ಬೇಕು ಒತ್ತೆ ಹೋಟ್ ಹಾಕಿ ಅವ್ರನ್ನ ಹಾರಿಸಿ ತಂದು ಕುಣಿಸಿ ಉಳಿದು ತೆಗೆದ ಮತ್ತೇನಾದ್ರು ಸಹಿತ ಮಾಡ್ಕೊಳ್ಳೋಣ. ಆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾ ಇಚ್ಛೆ ಪಡ್ತಾ ಇದ್ದೀನಿ. ಅದ್ರ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಬಂದಿದೆ. ಊಟ ಬಹುಶಃ ಮಾಡಿದಿರಿ, ಮತ್ತಿನ ಐತಿ. ಇನ್ನು ಮತ್ತೊಮ್ಮೆ ಹೋಗೋ ಮುಂದೆ ಮತ್ತೊಂದು ಸ್ವಲ್ಪ ಏನ್ರೆ ಸ್ವೀಟ್ ಬೇಕಾದ್ರೆ ಸ್ವೀಟ, ಅನ್ನ ಸಾರ ಬೇಕಾದ್ರೆ ಅನ್ನ ಸಾರ, ಮತ್ತೆ ಊಟ ಮಾಡ್ಕೊಂಡು ಹೋಗಿರೋದ್ರ ಬಗ್ಗೆ ಎರಡು ಮಾತಿಲ್ಲ. ಆದ್ರೆ ಇಷ್ಟೇ, ಇದ್ರೊಳಗೆ ನಾವೆಲ್ಲರೇ ಹೆಜ್ಜೆ ತಪ್ಪಿದೀವಿ ಅಂದ್ರೆ, ಈ ಬರುವ ಚುನಾವಣೆಗಳದಾಗ ನಾವೆಲ್ಲರೂ ಹೆಜ್ಜೆ ತಪ್ಪಿದೀವಿ ಅಂದ್ರೆ, ನಾಯಿ ಹೆಂಗೆ ಹಿಟ್ಟಿನ ಚೀಲ ಹರಿತೈತ್ಲ, ಅದ್ರ 100 ಪಟ್ಟು ಕೆಟ್ಟ ಪರಿಸ್ಥಿತಿ ನಿಮ್ಮದ ಹಾಕೈತಿ. ಇದ್ರೂ ನಿಮಗೆ ಹೇಳಕ್ಕೆ ಇಚ್ಛೆ ಪಡಕತ್ತ. ಅದರ ಸಲುವಾಗಿ ನಮ್ಮತನ, ನಮ್ಮ ಮನಿ, ನಮ್ಮ ಓಣಿ, ನಮ್ಮ ಊರ, ನಮ್ಮ ತೋಟ ರಿಕ್ ಇಟ್ಕೊಂಡು ಹೋಗುವಂಥ ವ್ಯವಸ್ಥೆ ನಾವೆಲ್ಲ ಏನೋ ಇಲ್ಲ. ಹಲೋ ಸರಿ, ಬಿಟ್ಟು ಹೋದವ್ರು ಹೊಳೆ ತಗೋಬಂತಲ್ಲ. ಅವೇನು ಹೇಳಾಕತ್ತಾನಂದ್ರ, ಬಿಟ್ಟು ಹೋದ್ರೆ ಯಾರು ತಗೋಬೇಡ ಸರ್. ಈಗೇನು ಬಿಟ್ಟು ಹೋಗಿದಾರ ಆ ಸುಳಿ ಮಕ್ಕಳು ತಿರುಗಿ ತಗೋಬೇಡ ಅಂತ. ನೋಡೋಣ ವಯಸ್ಸಾಯ್ತು ನೋಡೋಣ. ಈಗ ಬಿಟ್ಟು ಹೋದವ್ರು ತಿರುಗಿ ನೀ ಎಲ್ರೆ ಡೊಗ್ಗಿ ಅವರಿಗೆ, ನೀ ಡೊಗ್ಬೇಡ, ಅವ್ರು ಹತ್ತ ಹೋಗ್ಲಿ, ನಾವು ಇತ್ತ ಇರ್ನು. ಆಯ್ತಾಯ್ತು, ನಾವು ಹೇಳಿದ್ವಿ ಹೋಗಿ. ಅವ್ರು ಯಾರನ್ನೂ ತಗೊಳ್ಳೋದು ಬೇಡ. ಇಲೆಕ್ಟೆಡ್ ಮಾಡಿದ್ವಿ, ಸಿಲೆಕ್ಟೆಡ್ ಮಾಡಿದ್ವಿ, ಇಲೆಕ್ಟೆಡ್ ಮಾಡೋನು. ಎಲ್ಲ ರೀತಿಯಿಂದ ರಿಕ್ಕಿರ್ರಿ. ಎಲ್ಲ ಸಮಾಜದವ್ರು, ಸಣ್ಣ ಸಮಾಜ, ದೊಡ್ಡ ಸಮಾಜ, ಮಧ್ಯಮ ಸಮಾಜ, ಎಲ್ಲ ಸಮಾಜದವ್ರು ತೆಕ್ಕಿ ಹಾಕೊಂಡ ಇವತ್ತು ದಿವಸ ಎಲ್ಲರೂ ಉಳಿದು ಬರುವಂಥ ಒಂದು ಚುನಾವಣೆಯಲ್ಲಿ, ಯಾವುದೋ ಚುನಾವಣೆಗಳು ಅಲ್ಲಿ ನೀವು ಇವತ್ತು ನಮ್ಮ ಒಕ್ಕಟ್ಟನ್ನು ತೋರಿಸ್ಬೇಕಾಗ್ತದೆ. ಮತ್ತು ಈಗಾಗಲೇ ನಾನು ಶನಿವಾರ ಸೋಮವಾರ ಇವು ಕೂತಿರ್ತಾನೆ. ಸೋಮವಾರ ದಿವಸ ನಿಖಿಲ್ ಕತ್ತಿ ಹುಕ್ಕೇರಾಗಿರ್ತಾನೆ, ಮಂಗಳವಾರ ಶನಿವಾರ ನಾ ಬಗೆಡಾಗಿರ್ತಾನೆ. ಮತ್ತೆ ಯಾವಾಗಾರ ನೀವು ಊರುಗಳದಾಗ ಕೆಲಸ ಕಾರ್ಯ ಇದ್ರೆ ಹೇಳಿದ್ರು ನಾ ಬರ್ತೇನೆ. ಮತ್ತಿನ್ನು ಚುನಾವಣೆ ಅನೌನ್ಸ್ ಆತಂದ್ರೆ ಪ್ರತಿಯೊಂದು ಹಳ್ಳಿಗೆ ಇಡೀ ಹುಕ್ಕೇರಿ ತಾಲೂಕ 6 ತಾಸು 2 ರೌಂಡ್ ಬಿಡ್ತಾರೆ. ಒಟ್ಟ ತಲೆ ಕೆಡಿಸ್ಕೋಬಾಡ್ರಿ.
ತಳದಾಗೆಲ್ಲ ರಿಕ್ಕಿದ್ದ ಯಾರನ್ನೂ ಬರಬಾರ್ದಾಗ ನೋಡ್ಕೊಂಡು ಜವಾಬ್ದಾರಿ ನಮ್ಮದು ಐತಿ ನಿಮ್ಮದು ಐತಿ ಅನ್ನೋ ಮಾತನ್ನು ಹೇಳಿ ಈ ಒಂದು ಕಾರ್ಯಕರ್ತರ ಸಮಾವೇಶಕ್ಕೆ ತಾವೆಲ್ಲ ಬಂದು ಭಾಗಿಯಾಗಿ ಹೆಚ್ಚಿನ ಪ್ರಮಾಣದಾಗ ಕೂಡಿ ಇದಕ್ಕೆ ಯಶಸ್ವಿ ಮಾಡಿಕೊಟ್ಟದ್ದಕ್ಕೆ ಮತ್ತೊಮ್ಮೆ ಹ? ಹ? ಅದು ನೋಡ್ರಿ ಆ ಹಿಟ್ಲರ ಯಾವುದಕ್ಕೂ ಸ್ಪಷ್ಟೀಕರಣ ಕೊಡಕ್ಕೆ ಹೋಗುದಿಲ್ಲ. ಸ್ಪಷ್ಟೀಕರಣ ಏನೋ ಕೊಡಿದ್ರೆ ನಾನು ಚುನಾವಣೆ ಮುಖಾಂತರ ಕೊಡ್ತಾರೆ ಹೊರತಾಗಿ ಒಂದು ಹೇಳಿಕೆ ಕೊಡುವುದು ನಾನು ಚುನಾವಣೆ ಮುಖಾಂತರ ನಾ ಏನು ಅನ್ನೋದ್ರ ಬಗ್ಗೆ ನಾ ತೋರಿಸ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಬಂದಂಥ ಕಾರ್ಯಕರ್ತರೆಲ್ಲರೂ ಮತ್ತೊಂದು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಕೈ ಮುಗಿದು ಕೇಳ್ಕೊಂಡು ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.